ಓಂ ಜನ್ಮಾತ್ಯಸ್ಯ ಯತೋನ್ಮಯಾದಿತರತಶ್ಚಾರ್ತೆ ಶ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾಂ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಹೇಯಾಂ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾಪ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ ಧರ್ಮಪ್ರೋಚ್ಛಿತಕೈತವೋತ್ರ ಪರಮಃ ನಿರ್ಮತ್ಸರಾಣಾಂ ಸದಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈರೀಶ್ವರಃ ಸದ್ಯೋ ಹೃತ್ಯವರುದ್ಧತೆತ್ರ ಕೃತಿಭಿಃ ಶುಶ್ರೂಷುಭಿಸ್ತಕ್ಷಣಾತ್ ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಂ ಆಲಯಂ ಮುಹುರಹೋ ರಸಿಕಾಃ ಭುವಿ ಭಾವುಕಾಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಅಸ್ಮತ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀಸತ್ಯಪ್ರಮೋದಗುರುರಾಟ್ ಭಾಸತಾಂ ನೋ ಹೃದಂಬರೆ ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ ಚಿತ್ತಂ ಮದ್ಗುಣದೋಷಚಿಂತನವಿದೋ ನೂನಂ ಮನಂ ಮಾ ಕೃತಾಃ ಶ್ರೀಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧಯೇ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಹರಿ ಓಂ ಹರಿ ಓಂ ಸ್ವಸ್ತಿಸ್ತು ಅಷೇಢ ಸನ್ಮಂಗಲಾನಿ ಸಂತು ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪುಡುತರೆ ಧರ್ಮಾದ್ಯಖಿಲ ಸಾಧನೀಭೂತೆ ಅದ್ಯ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ ಅದ್ಯ ಶ್ರೀಮದ್ಭಾಗವತೆ ಸಪ್ತಮಸ್ಕಂದಾಂತರ ಕಥಾ ಪ್ರಾರಂಭೆ ಸದೆ ಕಿಂಚಿತ್ ಪುರುಕಥಾನುವಾದ ಹರಿ ಓಂ ಹರಿ ಓಂ ಹರಿ ಓಂ. ನಿನ್ನಿನ ದಿನ ಎರಡು ಮಹತ್ವಪೂರ್ಣ ವಿಷಯಗಳನ್ನು ನಾವು ಅಭ್ಯಾಸ ಮಾಡಿದ್ದೇವೆ. ಆಚಾರ್ಯ ನಾವು ಶ್ರವಣ ಮಾಡ್ತಾ ಇದ್ದೇವೆ, ಅಭ್ಯಾಸ ಮಾಡ್ತಾ ಇಲ್ಲ ಅಂತ ತಿಳ್ಕೊಂಡು ಅಂಥೇಳಿ ಏನು ತಕರಾರು ಮಾಡಬೇಡಿ. ಅನೇಕ ವಿಷಯಗಳನ್ನು ಭಾಗವತ್ಕಾರರು ಪುನಃ ಪುನಃ ರಿಪೀಟ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ರಿಪೀಟ್ ಆಗತಕ್ಕಂಥ ದೋಷ ಅಲ್ಲೇನು, ಪುನರುಕ್ತಿ ದೋಷ ಅಲ್ಲೇನು ಅಂತ ತಿಳ್ಕೊಂಡಂತಂದರೆ ಶಾಸ್ತ್ರಗ್ರಂಥದಲ್ಲಿ ಅಭ್ಯಾಸ ಇದೊಂದು ನಿರ್ಣಾಯಕವಾಗಿರ್ತಕ್ಕಂಥ ಒಂದು ಸ್ಥಿತಿ. ಅಭ್ಯಾಸೋ ಅಪೂರ್ವತಾ ಫಲಂ ಅಂತೇಳಿ
ನಿರ್ಣಯಕ್ಕೆ ಅಭ್ಯಾಸವೂ ಬೇಕು. ಒಂದು ವಿಷಯವನ್ನು ಪುನಃ ಪುನಃ ಹೇಳಿ ಮನಸ್ಸಿನಲ್ಲಿ ಸ್ಥಿರಗೊಳಿಸುವುದಕ್ಕೋಸ್ಕರ. ಸಾಪಿಂಡ್ಯ ಸಂದರ್ಭದಲ್ಲಿ ನಾವು ಅರ್ಥ ಮಾಡಿಕೊಂಡಿದ್ದೇವೆ, ನಮ್ಮ ಕುಟುಂಬ, ಸಂಯುಕ್ತ ಕುಟುಂಬಕ್ಕೆ ನಮ್ಮ ಶಾಸ್ತ್ರ ಎಷ್ಟು ಇಂಪಾರ್ಟೆಂಟ್ ಕೊಡ್ತದೆ ಅಂತ ಅನ್ನೋದನ್ನು, ಅದರ ಜೊತೆಗೆ ಅಧ್ಯಾತ್ಮ ತತ್ವದಲ್ಲಿ ಏನೇನು ತಿಳ್ಕೊಳ್ಬೇಕು ಅನ್ನೋದನ್ನು 11-12 ವಿಷಯಗಳನ್ನು ನಿನ್ನಿನ ದಿವಸ ನೀವು ಶ್ರವಣ ಮಾಡಿದ್ದೀರಿ. ಅಷ್ಟರಲ್ಲಿ ಶುಕಾಚಾರ್ಯರು ಇಲ್ಲ ನಾರದರು ಯುಧಿಷ್ಠಿರನಿಗೆ ಒಂದು ವಿಚಾರವನ್ನು ಹೇಳ್ತಾರೆ. ಒಮ್ಮೊಮ್ಮೆ ದೇವತೆಗಳಿಗೂ ಪರಮಾತ್ಮನ ಸರ್ವೋತ್ತಮತ್ವದ ಬಗ್ಗೆ ಸಂಶಯ ಬರ್ತದೆ. ಅಂದರೆ ಅದರರ್ಥ ವಿರೋಧ ಅಂತ ಮಾಡೋದಿಲ್ಲ, ನಾಸ್ತಿಕರಲ್ಲ, ಅವನು ಇನ್ನೂ ಹೆಚ್ಚಿನ ಮಹಿಮೆ ತಿಳಿದುಕೊಳ್ಳಬೇಕು ಅಂತ ತಿಳ್ಕೊಂಡು ಅಂತೇಳಿ ಈ ರೀತಿಯಾದ ಸಂಶಯ ಪರಮಾತ್ಮ ಅವರಿಗೆ ತಂದುಕೊಡ್ತಾನೆ. ಒಂದು ಸಲ ರುದ್ರದೇವರಿಗೂ ಕೂಡ ಸಂಪೂರ್ಣ ಜಗತ್ತು ಪರಮಾತ್ಮನ ಅಧೀನದಲ್ಲಿ ಇದೆ, ಅವನೇ ಸರ್ವೋತ್ತಮ ಅಂತ ತಿಳ್ಕೊಂಡಂತಿದೆ ಅಲ್ಲ, ಈ ವೈಶಿಷ್ಟ್ಯವನ್ನು ಸರ್ವೋತ್ತಮತ್ವದ ವಿಷಯದಲ್ಲಿ ಇನ್ನೂ ಹೆಚ್ಚು ಸ್ಪಷ್ಟತೆ ಬೇಕು ಅಂತ ತಿಳ್ಕೊಂಡಂಥೇಳಿ ಅವರ ಮನಸ್ಸಿನಲ್ಲಿ ಬಂದಾಗ ಭಗವಂತ ಒಂದು ವಿಶಿಷ್ಟ ಸಂದರ್ಭವನ್ನು ತಂದುಕೊಡ್ತಾನೆ. ರುದ್ರದೇವರು ತನಗೆ ಶರಣು ಬರುವಂತೆ. ಹೇಗೆ ಅಂತ ತಿಳ್ಕೊಂಡಂತಂದರೆ, ನರಸಿಂಹದೇವರ ಅವತಾರದ ನಂತರ ದೇವತೆಗಳಿಂದ ಸಂಪೂರ್ಣ ಸೋತು ಹೋಗಿರ್ತಕ್ಕಂಥ ಅಸುರರು ತಮ್ಮ ಶಿಲ್ಪಿಯಾಗಿರ್ತಕ್ಕಂಥ ಮಯಾಸುರನ ಹತ್ರ ಹೋಗಿದ್ದಾರೆ. ಏನಾದರೂ ಅನುಕೂಲ ಮಾಡಿಕೊಡು ನಮಗೆ, ನಾವು ಜಯ ಪಡೆಯಬೇಕು ಅಂತೇಳಿ. ಆಗ ಅವನು 3 ಅಭೇದ್ಯವಾದ ಹಾರಾಡುವ ನಗರಗಳನ್ನು, ಅಥವಾ ದೊಡ್ಡ ಬೋಯಿಂಗ್ ವಿಮಾನ ಅಂತ ತಿಳಿದುಕೊಳ್ಳಿ, 100,000 ಜನ ಒಂದರಲ್ಲಿ ಹಿಡಿಸ್ತಕ್ಕಂಥವು ಅಂಥವುಗಳನ್ನು ತಯಾರು ಮಾಡ್ತಾನೆ. ಒಂದು ಬಂಗಾರದ್ದು, ರಾಫೇಲ್ ಇವೆಲ್ಲ ಅಲ್ಯೂಮಿನಿಯಂ ಇತ್ಯಾದಿ ಏನೋ ಏನಿರುತ್ತೆ ನನಗೆ ಗೊತ್ತಿಲ್ಲ, ಆದರೆ ಅದರದ್ದೇನು ವಿಮಾನದ ಪ್ಲೇಟ್ನಿಂದ ಮಾಡಿರ್ತಕ್ಕಂಥ ಪಾತ್ರೆಗಳು ಅಂತಕೊಂಡು ಅಂತೇಳಿ ಚೆನ್ನಾಗಿರ್ತವೆ ಅಂತ ಮಾರ್ಕೆಟ್ನಲ್ಲಿ ಬಂದಿದ್ದನ್ನ ಕೇಳಿದ್ದೇನೆ. ಇದು ಬಂಗಾರದ ವಿಮಾನ ಒಂದು ಪೂರ್ತಿ, ಇನ್ನೊಂದು ಬೆಳ್ಳಿಯ ವಿಮಾನ, ಇನ್ನೊಂದು ಸ್ಟೀಲ್ನಿಂದ ಮಾಡಿರ್ತಕ್ಕಂಥ ವಿಮಾನ. 3 ವಿಮಾನಗಳನ್ನು ತಯಾರು ಮಾಡ್ತಾನೆ. ತಯಾರು ಮಾಡೋದಲ್ಲದೆ ಒಂದು ವಿಶಿಷ್ಟ ಸ್ಥಳದಲ್ಲಿ ಒಂದು ಮೃತ ಸಂಜೀವಿನಿ ಅಂತ ತಿಳ್ಕೊಂಡಂತ ಹೇಳಿ ಅಂತಕ್ಕಂತಹ ಆ ಸಂಜೀವಿನಿ ರಸದಿಂದ ತುಂಬಿದ ಒಂದು ದೊಡ್ಡ ಬಾವಿಯನ್ನು ನಿರ್ಮಾಣ ಮಾಡ್ತಾನೆ. ಇದರಿಂದ ಬಹಳ ಶಕ್ತಿ ಪಡೆದಿರತಕ್ಕಂಥ ಅಸುರರು ವಿಮಾನದಿಂದ ಬರಬೇಕು, ಬಾಂಬ್ ಹಾಕಬೇಕು, ಓಡಿ ಹೋಗಬೇಕು. ಆಕಾಶದಿಂದ ಅದೃಶ್ಯರಾಗಿ ಆಕ್ರಮಣ ಮಾಡಬೇಕು ದೇವತಾ ಲೋಕದ ಮೇಲೆ. ಇಂಥ ಸಂದರ್ಭದಲ್ಲಿ ಅಸುರರಿಂದ ಪೀಡಿತರಾದ ದೇವತೆಗಳು ರುದ್ರದೇವರ ಹತ್ರ ಬರ್ತಾರೆ. ಆಗ ರುದ್ರದೇವರು ಹಾಗೇ ಆಗಲಿ ಅಂತ ತಿಳ್ಕೊಂಡಂತ ಹೇಳಿ, ಆ ಕಾಲದಲ್ಲಿ ಅವರು ಮಹಾಪರಾಕ್ರಮಿಗಳು, ತಮ್ಮ ಧನುಷ್ಯದಿಂದ ಪಿನಾಕಿ ಅಂತಿಕೊಂಡಂತೇಳಿ, ಪಿನಾಕ ಅಂತನೂ ಅವರು ಧನುಷ್ಯ, ಅದರಿಂದ ಅನೇಕ ಅಸುರರನ್ನು ಸಂಹಾರ ಮಾಡ್ತಾರೆ. ಆದರೆ ಮಯಾಸುರ ಏನು ಮಾಡ್ತಿದ್ದ, ಮೃತರಾದ ಅಸುರರನ್ನು ಆ ಸಂಜೀವಿನಿ ರಸದಲ್ಲಿ ಎಸೀತಿದ್ದ, ಅವರು ಜೀವಿತರಾಗಿ ಮೇಲೆ ಬರ್ತಿದ್ರು. ಎಷ್ಟು ಜನ ಕೊಂದರು ಮತ್ತು ಪುನಃ ಜೀವಿತರಾಗಿ ಬರ್ತಾರೆ. ರುದ್ರದೇವರಿಗೆ ಮನಸ್ಸಿನಲ್ಲಿ ಬಹಳ ಅಸಮಾಧಾನ ಇತ್ತು. ಕೊನೆಗೆ ಅವರು ಪರಮಾತ್ಮನಿಗೆ ಶರಣು ಬಂದಿದ್ದಾರೆ. ಪರಮಾತ್ಮ ಏನಾದರೂ ದಾರಿಯನ್ನು ತೋರಿಸು ಅಂತ ತಿಳ್ಕೊಂಡಂತೆ. ಆಗ ಭಗವಂತ ಹೇಳ್ತಾನೆ, ಇವರ ಮುಖ್ಯ ಬಲ ಎಲ್ಲಿ? ಮೃತರಾಗಿರ್ತಕ್ಕಂಥವರು ಪುನಃ ಜೀವಿತರಾಗ್ತಾರೆ.
ಅಂಥೇಳಿ ಪರಮಾತ್ಮ ಏನು ಮಾಡಿದ, ಒಂದು ಆಕಳ ಹಸುವಿನ ರೂಪ ತೆಗೆದುಕೊಂಡ, ಬ್ರಹ್ಮದೇವರನ್ನು ಕರುವನ್ನಾಗಿ ಮಾಡಿಕೊಂಡ. ಯಾಕೆ ಏನಾರು ಬಾಡಿಗಾರ್ಡ್ ಬೇಕಾಗಿತ್ತ ಭಗವಂತನಿಗೆ? ಇಲ್ಲ. ಅವರಿಗೂ ಒಂದು ಸೇವೆ ಅವಕಾಶ ಕೊಡಬೇಕು ಅಂತ ತಿಳ್ಕೊಂಡಂತೇಳಿ ಬ್ರಹ್ಮದೇವರು ಈ ಸೇವೆಯಲ್ಲಿ ಭೂಭಾರ ಹರಣದಲ್ಲಿ ಅವಕಾಶ ಕೊಡಬೇಕು ಅಂತ ತಿಳ್ಕೊಂಡಂಥೇಳಿ ಪರಮಾತ್ಮ ತಾನು ಅವರನ್ನು ಕರೆದುಕೊಂಡು ಹೋಗ್ತಾನೆ. ಅದಕ್ಕೆ ಬಹಳ ಸೆಕ್ಯೂರಿಟಿ ಇತ್ತು. ಸಾವಿರಾರು ಅಲ್ಲಿ ಕಮಾಂಡೋಗಳು ಆ ಸಂಜೀವಿನಿ ರಸ ಇರತಕ್ಕಂಥ ದೊಡ್ಡ ಬಾವಿಯನ್ನು ಸಂರಕ್ಷಣೆ ಮಾಡ್ತಾಯಿದ್ರು. ಪರಮಾತ್ಮ ಹೋದ. ಅವನ ಮಾಯಾಶಕ್ತಿಯಿಂದ ಒಂದು ಆಕಳು ಎಷ್ಟು ಕುಡಿದಿತ್ತು ಹೋಗಲಿ ಅಂತ ತಿಳ್ಕೊಂಡಂತ ಬಿಟ್ಬಿಟ್ರು. ಪರಮಾತ್ಮ ಮೊದಲೇ ರುದ್ರದೇವರಿಗೆ ಹೇಳಿದ್ದ, ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಬಾಣವನ್ನು ತಯಾರು ಮಾಡಿದ. ಅದರಲ್ಲಿ ರುದ್ರದೇವರ ಸ್ವತಃ ಅವ್ರು ಮಾಡ್ತಕ್ಕಂಥ ಧರ್ಮ, ಜ್ಞಾನ, ವೈರಾಗ್ಯ, ತಪ, ವಿದ್ಯಾ, ಕ್ರಿಯಾ, ಧರ್ಮ ಇವುಗಳಿಂದ ಯುದ್ಧಕ್ಕೆ ಬೇಕಾಗಿರ್ತಕ್ಕಂಥ ಅನುಕೂಲತೆಯನ್ನು ಮಾಡಿದ್ದ. ರುದ್ರದೇವರ ಧರ್ಮಾಚರಣೆಯ ಪುಣ್ಯದಿಂದ ಆ ಧರ್ಮವೇ ರಥವಾಗಿತ್ತು, ಅವರ ಜ್ಞಾನವೇ ಸಾರಥಿಯಾಗಿತ್ತು, ರುದ್ರದೇವರ ವೈರಾಗ್ಯವೇ ಧ್ವಜವಾಗಿತ್ತು, ರುದ್ರದೇವರು ಮಾಡಿದ ಘನಘೋರವಾದ ತಪಸ್ಸು ಧನುಷ್ಯವಾಗಿತ್ತು, ಅವರು ಭಗವಂತನ ಬಗ್ಗೆ ಇರತಕ್ಕಂಥ ಅದ್ಭುತ ವಿದ್ಯೆ ಅದೇ ಬಾಣವಾಗಿತ್ತು, ಅವರು ಮಾಡತಕ್ಕಂಥ ಪರಮೋಪಕಾರ ಅಲ್ಲಿ ಆವಾಗ ಉಳಿದ ಯುದ್ಧ ಸಾಧನಗಳಾಗಿದ್ದವು. ಬಾಣದ ಎದುರಿಗಿರ್ತಕ್ಕಂಥ ಅಲಗು ತ್ರಿಕೋಣಾಕೃತಿಯಲ್ಲಿ ಹೀಗೆ ಒಂದು ಚೂಪಾದ ಭಾಗ ಆ ಬಾಣಕ್ಕೆ ಹತ್ಕೊಂಡಿರ್ತದೆ. ಅಲ್ಲಿ ಸ್ವತಃ ಪರಮಾತ್ಮ ತಾನು ಸನ್ನಿಹಿತನಾಗಿದ್ದಾನೆ. ಸನ್ನಿಹಿತನಾಗಿ ರುದ್ರದೇವರು ಹೇಳ್ತಾನೆ, ಅಭಿಜಿನ್ ಮುಹೂರ್ತ 11:40ರಿಂದ 12:12 ಇರ್ತಕ್ಕಂಥ ಒಂದು ಮುಹೂರ್ತದಲ್ಲಿ ನಾನು ಹೋಗ್ತೇನೆ. ಅಮೃತ ರಸವನ್ನು ನಾನು ಪಾನ ಮಾಡಿದ ನಂತರ ಅಂಬಾ ಅಂತ ತಿಳ್ಕೊಂಡಂತಂತೇನೆ. ಆಗಲೇ ಈ ಬಾಣದಿಂದ ನೀನು ಹಡಿದ್ರೆ ಒಂದೇ ಬಾಣದಿಂದ 3 ವಿಮಾನಗಳು ಧ್ವಸ್ತವಾಗಿ ಕೆಳಗೆ ಬೀಳ್ತವೆ, ಅಸುರರು ಸಂಹೃತರಾಗ್ತಾರೆ. ಇಷ್ಟು ಹೇಳಿ ಪರಮಾತ್ಮ ಹೋದ. ಸೆಕ್ಯೂರಿಟಿ ಅವ್ರಿಗೆ ಏನೊಂದು ಹಾಸು ಎಷ್ಟು ಕುಡಿದಿತ್ತು ಅಂತ ತಿಳ್ಕೊಂಡು ಅಂತೇಳಿ ಅವನ ಮಾಯೆಯಿಂದ ಅವ್ರು ಬಿಟ್ಬಿಟ್ಟಿದ್ದಾರೆ. ಪರಮಾತ್ಮ ಬಂದ, ಆ ನೀರಿಗೆ ಬಾಯಿ ಹತ್ತಿದ. ಎಷ್ಟೋ ದೊಡ್ಡ ಬಾವಿ ಇತ್ತು, ಭಾಳ ದೊಡ್ಡ ಬಾವಿ ಇತ್ತು, ಸಾವಿರಾರು ಲೀಟರ್ ನೀರು ಒಂದೇ ಎಳೆಸಕ್ಕೆ ಒಳಗೆ ಎಳೆದು ಬಿಟ್ಟ. ಪೂರ್ತಿ ಅದು ಖಾಲಿಯಾಗಿಬಿಡ್ತು, ಖಾಲಿಯಾಗಿ ಒಣಗೋಗ್ಬಿಡ್ತು ಬಾವಿ. ಮಾಡಿಗೆ ಪರಮಾತ್ಮ ಅಂಬಾ ಅಂತ ತಿಳ್ಕೊಂಡು ಅಂತ ಹೇಳ್ದ. ರುದ್ರದೇವರ ಆ ಕಾಲದಲ್ಲಿ ಪರಮಾತ್ಮನ ಸೂಚನೆಯಂತೆ ಬಾಣ ಬಿಟ್ಟರೆ ಆ ಪರಮಾತ್ಮನ ಅದರ ಅಗ್ರಭಾಗದಲ್ಲಿದ್ದದ್ರಿಂದಾಗಿ ಅದರಿಂದ 3 ಬಂಗಾರ, ಬೆಳ್ಳಿ ಮತ್ತು ಆ ವಿಮಾನಗಳು ಎಲ್ಲೂ ಮುರಿದು ಕೆಳಗೆ ಬಿದ್ದುಬಿಟ್ಟು ಆ ನಂತರ ದೇವತೆಗಳು ಆಕ್ರಮಣ ಮಾಡಿ ಎಲ್ಲ ಅಸುರರನ್ನು ನಾಶಪಡಿಸಿಬಿಟ್ಟಿದ್ದಾರೆ. ಆಚಾರ್ಯ ತಾತ್ಪರ್ಯದಲ್ಲಿ ಹೇಳ್ತಾರೆ, ತದಧೀನಂ ವಾ ಸರ್ವಂ ನವೇತಿ ಸಂಶಯಂ ರುದ್ರಸ್ಯ ಆಹನತ. ಸಂಪೂರ್ಣ ಜಗತ್ತು ಅವನ ಅಧೀನದೆಯೋ, ನಾವು ಕೂಡ ನಮ್ಮ ಅಧೀನದಲ್ಲೂ ಕೆಲವಾಗ ಇದೆ ಅಂತನ್ನೋ ಸಂಶಯ ಬಂದಾಗ ಮಯಾಸುರನಿಂದಾಗಿ ರುದ್ರದೇವರು ಇನ್ನು ಮುಂದೆ ಏನು ಮಾಡಬೇಕಾ ಅಂತೇಳಿ ಕಿಂಕರ್ತವ್ಯ ಮೋಢತೆಯನ್ನು ತಂದುಕೊಟ್ಟು, ನೀವು ಮಯಾಸುರನನ್ನು ಎದುರಿಸಲಿಕ್ಕೆ ಸ್ವಲ್ಪ ಒಮ್ಮೊಮ್ಮೆ ಕಷ್ಟ ಆಗ್ತದೆ. ಅದರತ್ತ ಮಯಾಸುರನಿಗಿಂತ ಭಾಳ ದೊಡ್ಡವರು ರುದ್ರದೇವರು, ವಿಷ್ಣು ಸರ್ವೋತ್ತಮತ್ವವನ್ನು ತಿಳಿಸಬೇಕಾಗಿತ್ತು. ಆದ್ದರಿಂದಾಗಿ ಆ ರೀತಿಯಾಗಿ ಆವಾಗ ಪರಮಾತ್ಮ ವಿಷ್ಣುನ ದೇವೋಸುರೋ ನರೋ ಅನ್ಯೋವ ನೇಶ್ವರೋಸ್ತೀಯ ಕಶ್ಚನ ಆತ್ಮನೋ ಅನ್ಯಸ್ಯವಾದಿಷ್ಟಂ ದೈವೇನೋಪಹಿತಂ ದ್ವಯೋ. ಅಂದರೆ ಪರಮಾತ್ಮನ ಸಾಮರ್ಥ್ಯವನ್ನು, ಪರಮಾತ್ಮನ ಹೇಳಿದ ಮಾತನ್ನು ದೇವತೆಗಳಾಗಲಿ ಅಸುರರಾಗಲಿ ಮನುಷ್ಯರಾಗಲಿ ಮೀರಲಿಕ್ಕೆ ಯಾರೂ ಸಮರ್ಥರಲ್ಲ. ಪರಮಾತ್ಮ ಹೇಳಿರ್ತಕ್ಕಂಥ ಆಜ್ಞೆಯನ್ನು ಯಾರೂ ಮೀರಲಿಕ್ಕೂ ಸಾಧ್ಯವಿಲ್ಲ ಅನ್ನೋದನ್ನು ತೋರಿಸಿಕೊಡಬೇಕು ಅಂತ ತಿಳ್ಕೊಂಡಂಥೇಳಿ ಪರಮಾತ್ಮ ಈ ರೀತಿಯಾಗಿ ಮಾಡಿದಾಗ ತ್ರಿಪುರಾಸುರರೆಲ್ಲರೂ ಸಂಹೃತರಾದರು.
ಮೊನ್ನೆ ಕಾರ್ತೀಕ ಪೌರ್ಣಿಮಾ, ತ್ರಿಪುರಾಸುರ ಪೌರ್ಣಿಮಾ, ತ್ರಿಪುರಾಸುರ ವಿನಾಶ ಪೌರ್ಣಿಮಾ. ಆದ್ದರಿಂದಾಗಿ ಅವತ್ತಿನ ದಿವಸ ನಾವು ಅನೇಕ ರೀತಿಯಾಗಿರ್ತಕ್ಕಂಥ ದೀಪಾವಳಿಯನ್ನು ಮಾಡಿ ಆ ಸಂತೋಷವನ್ನು ಅಭಿವ್ಯಕ್ತಪಡಿಸ್ತೇವೆ. ಆಗ ಆಕಾಶದಿಂದ ದೇವತೆಗಳು ಪುಷ್ಪವೃಷ್ಟಿಯನ್ನು ಮಾಡಿದ್ದಾರೆ. ಆ ನಂತರ ಅನೇಕ ದೇವತೆಗಳು ದುಂದುಬಿಯನ್ನು ಬಾರಿಸಿದ್ದಾರೆ. ಆ ನಂತರ ಅಪ್ಸರಾಸ್ತ್ರೀಯರು ನರ್ತನ ಮಾಡ್ತಾ ಇದ್ದಾರೆ, ಗಂಧರ್ವರು ಗಾಯನ ಮಾಡ್ತಾ ಇದ್ದಾರೆ. ಅದೇ ವೇಳೆಯಲ್ಲಿ ಸನಕಾದಿಗಳು ಬಂದು ರುದ್ರದೇವರನ್ನು ಸ್ತೋತ್ರ ಮಾಡ್ತಾರೆ. ಆಗ ರುದ್ರದೇವರು ಹೇಳ್ತಾರೆ, ಅಲ್ಲಿದ್ದ ನನ್ನ ಸ್ವಾಮಿಗೆ ಸ್ತೋತ್ರ ಮಾಡಿ ಅಂತ ತಿಳ್ಕೊಂಡು ಅಂತೇಳಿ ಬ್ರಹ್ಮದೇವರು ಬ್ರಹ್ಮ ಮತ್ತು ವಿಷ್ಣುವಿನಿಗೂ ನಮಸ್ಕಾರ ಮಾಡಿ ಸನಕಾದಿಗಳು ಆ ಕಾಲದ ಸ್ತೋತ್ರ ಮಾಡಿದ ಮೇಲೆ ರುದ್ರದೇವರು ಪರಮಾತ್ಮನಿಗೆ ಮತ್ತು ತನ್ನ ತಂದೆಯಾದ ಬ್ರಹ್ಮದೇವರಿಗೆ ನಮಸ್ಕಾರ ಮಾಡಿ ಕೈಲಾಸಕ್ಕೆ ಹೊರಟೋಗ್ತಾರೆ. ಹೀಗೆ ಪರಮಾತ್ಮನ ಅನೇಕ ಅವತಾರ ಲೀಲೆಗಳನ್ನು ಮೇಲಿಂದ ಮೇಲೆ ಮಾಡ್ತಾ ಇರ್ತಾನೆ. ವೀರ್ಯಾಣಿ ಗೀತಾನಿ ಋಷಿಭಿ ಜಗದ್ಗುರೋ ಲೋಕಂ ಪುನಾತಿ. ಪರಮಾತ್ಮನ ವಿಶಿಷ್ಟ ಬೇರೆ ಬೇರೆ ಸಂದರ್ಭದಲ್ಲಿರ್ತಕ್ಕಂಥ ಅವನ ಜಯದ ಕಥೆ, ಅವನ ಜಗತ್ತಿಗೆ ಉಪಕಾರ ಮಾಡಿದ ಕಥೆ, ದೇವತೆಗಳಿಗೆ ಉಪಕಾರ ಮಾಡಿದ ಕಥೆ, ಮನುಷ್ಯರು ಉಪಕಾರ ಮಾಡಿದ ಕಥೆ, ಅಸುರರನ್ನು ವಿನಾಶ ಮಾಡತಕ್ಕಂಥ ಕಥೆಗಳನ್ನು ಪುನಃ ಪುನಃ ಕೇಳ್ತಾ ಇದ್ದರೆ ನಮ್ಮ ಪಾಪಗಳು ಹೊರಟೋಗಿ ನಾವು ಪರಿಶುದ್ಧರಾಗ್ತೇವೆ. ಆದ್ದರಿಂದ ಯುಧಿಷ್ಠಿರ ಮತ್ತೇನು ಬೇಕಪ್ಪ ಕೇಳು ಅಂತ ತಿಳ್ಕೊಂಡು ಅಂಥೇಳಿ ಆ ಕಾಲದಲ್ಲಿ ಪ್ರಶ್ನೆಯನ್ನು ಮಾಡಿದ್ದಾರೆ. ಆವಾಗ ಪ್ರಶ್ನೆಯನ್ನು ಮಾಡ್ತಾರೆ. ಅಂದಿರ್ಬೋದು, ಇಷ್ಟ ಹೇಳಿದಿರಲ್ಲ ನಾರದ್ರೆ ಸಾಕು, ಸ್ವಲ್ಪ ಬೇಸರ ಬಂದಿದೆ ಅಂತ ಏನಾದರೂ ಧರ್ಮರಾಜ ಹೇಳಿದನೇ? ಇಲ್ಲ. ಯಮಧರ್ಮರಾಜ ಸತತವಾಗಿ ಪರಮಾತ್ಮನ ಮಹಿಮೆಯನ್ನು ಉತ್ಸಾಹದಿಂದ ಶ್ರವಣ ಮಾಡ್ತಕ್ಕಂಥ ವ್ಯಕ್ತಿ. ನಮ್ಮಂಥ ಐರಾಗೇರ ಮಂದಿನ ಸಾಕ್ರಪ್ಪ ದಾಸರಿಗೆ ಬಂತು ಅಂತ ತಿಳ್ಕೊಂಡಂತಂತೇಳಿ. ಆದರೆ ಯಮಧರ್ಮರಾಜ ಯುಧಿಷ್ಠಿರ ಅನ್ನಲಿಲ್ಲ. ಹೇಳ್ತಾನೆ, ನಾರದರೆ ನಿಮ್ಮಂಥವ್ರು ಸಿಗೋದೇ ದುರ್ಲಭ, ಹೇಳ್ತೇನೆ ಅಂತ ತಿಳ್ಕೊಂಡಂತಂದಾಗ ಕೇಳದೇ ಇದ್ದರೆ ನನ್ನಷ್ಟು ದೌರ್ಭಾಗ್ಯ ಯಾರೂ ಇಲ್ಲ. ಭಾಗವತ ಹೇಳ್ತೇನೆ ಅಂತಂದಾಗ ನಮ್ಗೆ ಟೈಮ್ ಇಲ್ಲರಿ ಅಂತ ತಿಳ್ಕೊಂಡಂತಂದರೆ ಅವರಷ್ಟು ಭಾಗ್ಯಹೀನರು ಮತ್ತು ಬೇರೆ ಯಾರೂ ಇಲ್ಲ. ಯುಧಿಷ್ಠಿರ ಹೇಳ್ತಾನೆ, ಭಗವನ್ ಶ್ರೋತುಮಿಚ್ಛಾಮಿ ನೃಣಾಂ ಧರ್ಮಂ ಸನಾತನಂ. ಮನುಷ್ಯ ಯಾವುದರಿಂದ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರನಾಗ್ತಾನೆ, ಆ ಸನಾತನ ಧರ್ಮ. ನಮ್ಮಲ್ಲಿ ಸನಾತನ ಅಂದ ತಕ್ಷಣಕ್ಕೆ ಹಳೆಯದು, ಓಲ್ಡ್, ಔಟ್ಡೇಟೆಡ್ ಇಲ್ಲ. ಸಂಸ್ಕೃತದಲ್ಲಿ ದ ಮತ್ತು ನ ಒಂದೇ ಅರ್ಥದಲ್ಲಿ ಉಪಯೋಗಿಸಲ್ಪಡ್ತವೆ. ಸನಾತನ ಸದಾತನೂ ಸನಾತನ ಅಂತ ಆಗ್ತದೆ, ಸನಾತನ ಸದಾತನ ಅಂತ ಆಗ್ತದೆ. ಸದಾತನ ಭಾಗವತ ಧರ್ಮ, ವೇದದಲ್ಲಿ ಹೇಳ್ತಕ್ಕಂಥ ಧರ್ಮ ಇದು. ಇದಕ್ಕೆ ಎಂದಿಗೂ ಔಟ್ಡೇಟೆಡ್ ಎಂದು ಆಗ್ತಕ್ಕಂಥದ್ದು, ಎಲ್ಲ ಕಾಲಕ್ಕೂ ಹೊಸದಾಗಿರ್ತಕ್ಕಂಥದ್ದು, ಹೊಸ ಹೊಸ ರೀತಿಯಾಗಿ. ಸುಮಾರು 30 ವರ್ಷದಿಂದ, 30 ನಾನು 74 ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದೇನೆ ಗೋರೆಗಾಂವ್ ಈ ಕಡೆಯಲ್ಲಿ ಬಂದು. ಅವತ್ತಿನಿಂದ ಇವತ್ತಿನವರೆಗೆ ಅಂಧೇರಿಯಿಂದ ಹಿಡಿದುಕೊಂಡು ದಹಿಸರವರೆಗೂ ಜನ ನನ್ನ ಭಾಗವತವನ್ನು ಏನಂದರೂ 106 ಸಲ ಕೇಳಿದ್ದಾರೆ. ನಾನು ಬೇಕಂತಲೇ ಕೆಲವ್ರಿಗೆ ಪ್ರಶ್ನೆ ಮಾಡಿದೆ, ಏನಪ್ಪ ಎಷ್ಟು ಸಲ ಕೇಳಿದ್ದೀರಿ? ಇಲ್ರಿ, ಏನು ಹೊಸ ಅಂತ ಅನ್ನಿಸ್ತಾ ಇದೆ ಅಂತ ತಿಳ್ಕೊಂಡು, ಇನ್ನೂ ಕೇಳಬೇಕು ಅಂತ ಅನ್ನಿಸ್ತಾ ಇದೆ, ಏನೋ ಹೊಸ ಹೊಸ ವಿಷಯಗಳಿವೆ ಅಂತ ತಿಳ್ಕೊಂಡಂತೇಳಿ. ನಮ್ಮ ದೇಶದ ಗ್ರಂಥಗಳ ವೈಶಿಷ್ಟ್ಯನೇ ಅದು. ರಾಮಾಯಣ 100 ಸಲ ಕೇಳಿ ಮತ್ತೆ ಇನ್ನೂ ಕೇಳಬೇಕು ಅಂತ ಅನ್ನಿಸ್ತದೆ. ಮಹಾಭಾರತ 1000 ಸಲ ಕೇಳಿ ಇನ್ನೂ ಕೇಳಬೇಕು ಅಂತ ಅನ್ನಿಸ್ತದೆ. ಭಾಗವತ 1000 ಸಲ ಕೇಳಿ ಇನ್ನೂ ಕೇಳಬೇಕು ಅಂತ ಅನ್ನಿಸ್ತದೆ. 1000 ಸಲ ಹೇಳಿದೆ ನನಗೆ ಇನ್ನೂ ಏನೂ ಹೇಳಿಲ್ಲ ಅಂತ ತಿಳ್ಕೊಂಡಂತ ಅನ್ನಿಸ್ತದೆ. ಅಂಥ ರುಚಿಕರವಾಗಿರ್ತಕ್ಕಂಥದ್ದು ಆ ಭಗವಂತನ ಮಹಿಮೆ. ಅದರಿಂದಾಗಿ ನನಗೆ ಮನುಷ್ಯರು ಯಾವ ಗುಣಗಳಿಂದ ನಿನಗೆ ಪ್ರಿಯರಾಗ್ತಾರೆ? ವರ್ಣಾಶ್ರಮಾಚಾರ
ಯುತಂ ಯತ್ ಪುಮಾನ್ ವಿಂದತೆ ಪರಂ. ಅದ್ರ ಜೊತೆಗೆ ಒಂದು ಶಬ್ದವನ್ನು ಜೋಡಿಸ್ತಾನೆ ಯಮಧರ್ಮರಾಜ. ಇವ ಮಹಾಪಕ್ಕ ವ್ಯಕ್ತಿ. ಏನು ಹೇಳ್ತಾನೆ? ಎಷ್ಟು ಕೇಳಿದರೇನು, ಎಷ್ಟು ತಿಳಿದುಕೊಂಡರೇನು, ಏನು ದಾನ ಧರ್ಮ ಯಜ್ಞ ಮಾಡಿದರೇನು, ಸ್ವವರ್ಣಾಶ್ರಿತ ಧರ್ಮಾಚರಣೆ ಮಾಡದೇ ಇದ್ದರೆ ಏನು ಪ್ರಯೋಜನ ಇಲ್ಲ. ನಮಗೆ ಧರ್ಮಾಚರಣೆ ಮಾಡಲಿಕ್ಕೆ ಆಗಂಗಿಲ್ಲ ರೀ, ಆದರೂ ನಾವು ದಾನ ಧರ್ಮ ಬೇಕಾಷ್ಟು ಮಾಡ್ತೀವಿ ಅಂತಕೊಂಡಂತಂದರೆ ಯಮಧರ್ಮರಾಜನ ಅಮೆಂಡ್ಮೆಂಟ್ ಈ ರೀತಿಯಾಗಿದೆ. ವರ್ಣಾಶ್ರಮಾಚಾರಯುತ ಯುತಂ ಯತ್ ಪುಮಾನ್ ಯುತಃ ಯತ್ ಪುಮಾನ್ ವಿಂದತೆ ಪರಂ. ವರ್ಣಾಶ್ರಮಾಚಾರದಿಂದ ವರ್ಣ ಮತ್ತು ಆಶ್ರಮಾನುಸಾರವಾಗಿ ಆಚರಣೆಯನ್ನು ಮಾಡಿ ಆನಂತರ ಅವನು ಮುಂದೆ ಯಜ್ಞ ಯಾಗ ದಾನ ಧರ್ಮ ಅಧ್ಯಯನ ಅಧ್ಯಾಪನ ಇತ್ಯಾದಿಗಳೇನು ಮಾಡ್ತಾನಲ್ಲ, ಅದು ಪೂರ್ಣ ಫಲ ಕೊಡ್ತದೆ. ಸದಾಚರಣೆ ಇಲ್ಲದೇ ಇರತಕ್ಕಂತಹ ವ್ರತ ಪರಮಾತ್ಮ ಸ್ವೀಕಾರ ಮಾಡೋದು. ಹಿಂದಕ್ಕೆ ನನಗೊಬ್ಬ ಪ್ರಶ್ನೆ ಮಾಡಿದರು, ಆಚಾರ್ಯ ಸತ್ಯನಾರಾಯಣ ವ್ರತ ಎಲ್ಲ ಕಡೆಗೆ ಪ್ರಸಿದ್ಧವಾಗಿದೆ, ಆದರೆ ಎಲ್ಲಿ ಯಾವುದು ವಿಷ್ಣು ಸಹಸ್ರನಾಮ ನೋಡಿದ್ರಲ್ಲಿ ಮಹಾಭಾರತದಲ್ಲಿ ಬಂದು ವಿಷ್ಣು ಸಹಸ್ರನಾಮ ನಾವೆಲ್ಲ ಹೇಳ್ತಾ ಇರ್ಬೋದು, ಇದೇ ವಿಷ್ಣು ಸಹಸ್ರನಾಮ ಪದ್ಮಪುರಾಣದಲ್ಲಿ ಬಂದಿದೆ. ಆ ನಂತರ ಅದೇ ಪದ್ಮಪುರಾಣದಲ್ಲಿ ವಾಸುದೇವ ಸಹಸ್ರನಾಮ ಬಂದಿದೆ. ಎಲ್ಲೂ ಸತ್ಯನಾರಾಯಣ ಅಂತ ಹೆಸರು ಬಂದಿಲ್ಲ. ಸತ್ಯ ಅಂತ ಹೆಸರು ಬಂದಿದೆ, ನಾರಾಯಣ ಅಂತ ಹೆಸರು ಬಂದಿದೆ. ಈ ಸತ್ಯನಾರಾಯಣ ಏನು ಹೊಸದಾಗಿ ಅವತಾರವೋ ಅಥವಾ ಯಾರಾದರೂ ನನ್ನ ಹೊಸ ಹುಟ್ಟಿ ಪ್ರಚಾರ ಮಾಡಿದ್ದಾರೆಯೋ ಅಂತ ಕೇಳಿದಾಗ ನಾನು ವಿಚಾರ ಮಾಡಿದೆ, ಹೌದು. ಆದರೆ ನಾವು ಎಲ್ಲಿ ಮಾಡ್ತೇವೆ ಅಂತಂದರೆ ಸತ್ಯನಾರಾಯಣ ವ್ರತ, ಅದರ ಹೆಸರೇನು? ಸತ್ಯನಾರಾಯಣ ವ್ರತ. ಸತ್ಯನಾರಾಯಣ ಸೇರಿಸಿ ಒಂದೇ ಹೆಸರನ್ನು ನಾವು ತಿಳ್ಕೊಳ್ಳೋದು ಬೇಡ. ಸತ್ಯ ಸಹಿತವಾಗಿ ಮಾಡುವ ನಾರಾಯಣನ ವ್ರತ ಸತ್ಯನಾರಾಯಣ ವ್ರತ. ಇನ್ನು ಸತ್ಯ ಸಹಿತವಾಗಿ ಅಂತಂದ್ರೇನು? ನಾವು ಸುಳ್ಳು ಮಾಡ್ತೀವಿ, ಹಾಗಲ್ಲ. ಸತ್ಯ ಅಂತ ತಿಳ್ಕೊಂಡಂತಂದರೆ ಶಾಸ್ತ್ರದಲ್ಲಿ ಹೇಳಿದ ವರ್ಣಾಶ್ರಮ ಧರ್ಮಗಳನ್ನು ತಿಳಿಯುವುದು, ಅದನ್ನು ಇಂಪ್ಲಿಮೆಂಟೇಷನ್ ಮಾಡೋದು. ವರ್ಣಾಶ್ರಮಗಳನ್ನು ಸ್ವಸ್ವ ವರ್ಣಾಶ್ರಮದ ಧರ್ಮಗಳನ್ನು ಅರ್ಥ ಮಾಡಿಕೊಂಡು ಅದನ್ನು ಇಂಪ್ಲಿಮೆಂಟೇಷನ್ ಯಾವಾಗ ಮಾಡ್ತೀವಿ ಅದು ಸತ್ಯವಾಗ್ತದೆ. ಸತ್ಯ ಸಹಿತವಾಗಿ ಅಂದರೆ ಸ್ವವಿಹಿತ ವರ್ಣಾಶ್ರಮಾಚಾರಗಳನ್ನು ಆಚರಣೆ ಮಾಡುತ್ತಾ ನಾರಾಯಣನನ್ನು ಕುರಿತು ವ್ರತ ಮಾಡಿದರೆ ಅವನು ನಮ್ಮ ಇಷ್ಟಗಳನ್ನು ಪೂರ್ತಿ ಮಾಡ್ತಾನೆ. ಸತ್ಯನಾರಾಯಣ ವ್ರತ ಇಷ್ಟು ಕಾಮನ್ ಆಗಿದೆ ಅಲ್ಲ, ಜನರಿಗೆ ಅದ್ರ ಇಂಪಾರ್ಟೆನ್ಸ್ ಅನಿಸೋದಿಲ್ಲ. ಅತಿ ಪರಿಚಯಾದ ಅವಜ್ಞ ನಾನು ಭಾಳ ಕಡೆ ನೋಡಿದ್ದೇನೆ. ಈಗ ಸ್ವಲ್ಪ ಜನರಲ್ಲಿ ಜಾಗೃತಿ ಆಗಿದೆ. ನಾವಿನ್ನು ವಿದ್ಯಾರ್ಥಿ ಇದ್ದಾಗ ಸತ್ಯನಾರಾಯಣ ಪೂಜೆ ಹೋಗ್ತಾಯಿದ್ದು. ಹೋದ ಕ್ಷಣಕ್ಕೇನೆ ಅವರು ಕಕ್ಕ ಮಾಮ ಅವರೆಲ್ಲ ಅನೇಕ ಜನ ಬಂದಿರ್ತಿದ್ರು. ಅಡಿಗೆಯವರು ಬರ್ತಿದ್ರು, ಚಲೋ 15, 20, 30 ಜನರ ಅಡಿಗೆ. ಆ ನಂತರ ಮೊದಲು ಏನಿತ್ತು ಅಂತ ತಿಳ್ಕೊಂಡು ಅಂತಂದರೆ ಆಚಾರ್ಯ ಪೂಜೆ ಮಾಡ್ತಾಯಿದ್ರು. ಯಜಮಾನರನ್ನು ಕೂಡಿಸಿ ಪೂಜೆ ಮಾಡ್ತಕ್ಕಂಥ ಮಡಿ ಸ್ವಲ್ಪ ಜಾಸ್ತಿ ಇತ್ತು ಆವಾಗ. ಆಗ ಅವ್ರೇನು ಬಿಡ್ತಾರೆ, ಆಚಾರ್ಯ ಒಳಗೆ ಸತ್ಯನಾರಾಯಣ ಪೂಜೆ ಎಲ್ಲ ವ್ಯವಸ್ಥೆ, ದೇವ್ರ ಮನೆಯಲ್ಲೇ ಎಲ್ಲ ವ್ಯವಸ್ಥೆ ಮಾಡಿದ್ದೆ, ಸತ್ಯನಾರಾಯಣ ಪೂಜೆ ಮಾಡಿಬಿಡಿ ಅಂತ ತಿಳ್ಕೊಂಡು. ಯಜಮಾನ ಸಂಕಲ್ಪಕ್ಕೆ ಬಂದರೆ ಭಾಳ ಅಪರೂಪಕ್ಕೆ, ಇದೆಲ್ಲ ಆಚಾರ್ಯ ನೀವೇ ಮಾಡಿಬಿಡ್ರಿ ಅಂತ ತಿಳ್ಕೊಂಡಂತೆ. ಅವರು ಅಲ್ಲಿ ಪಡಸಾಲೆಯಲ್ಲಿ ಹೊರಟೆ, ಆನಂತರ ಚಹಾ ಕಾಫಿ ಮತ್ತು ಅವಲಕ್ಕಿ ಈಗ ಅವಲಕ್ಕಿನೇ ಜಾಸ್ತಿ ಇತ್ತು ಅವಾಗ. ಅವಲಕ್ಕಿ ಅದರದ್ದೆಲ್ಲ ಪಾರ್ಟಿ ಅನೇಕ ರೀತಿ ಆಗಿದೆ. ಭಾಳ ದಿವಸದ ಮೇಲೆ ಭೇಟಿಯಾಗಿರ್ತಾರೆ. ಉಳಿದೆಲ್ಲ ಮಾತುಗಳು ಮುಗಿದ ಮೇಲೆ ಕಥೆ ಹೇಳ್ತೇನೆ ಬರ್ರಿ ಅಂತ ತಿಳ್ಕೊಂಡಂತ ಹೇಳಿ
ಅಂದಾಗ ನಿಮಗೆ ಹೇಳ್ತೇನೆ, ಈಗಿನ ಜನರು ಬಹಳ ನಿಜವಾಗಿಯೂ ಒಳ್ಳೆಯವರು ಅಂತಂದರೆ ಶ್ರದ್ಧೆ ಉಳ್ಳವರು, ತಿಳಿದವರು. ಆವಾಗ ಇನ್ನೂ ಹೊಸದಾಗಿ ನಾವು ಸ್ವಲ್ಪ ಇಂಗ್ಲೀಷ್ ಕಲಿತೇವೆ ಅಂತಂದು ಆ ಕ್ಷಣಕ್ಕೇನೆ ಇವೆಲ್ಲ ಪೂಜಾರಿಗಳದಷ್ಟೇ ಅಂತ ತಿಳ್ಕೊಂಡಂತೇಳಿ ಅನ್ನೋ ಒಂದು ತಿರಸ್ಕಾರ ಇತ್ತು. ಅದನ್ನು ನಾವು ಅನುಭವಿಸಿದ್ದೇನೆ. ಆಚಾರ ಕಥೆ ಎಲ್ಲರಿಗೂ ಗೊತ್ತದ್ರಿ, ನೀವೇ ಓದ್ಬಿಟ್ರಿ ದೇವ್ರ ಮುಂದನ್ನು. ಅಂದರೆ ಆ ಕಥೆ ದೇವರಿಗೋಸ್ಕರ, ನಮಗೋಸ್ಕರ ಅಲ್ಲ ಅಂತ ತಿಳ್ಕೊಂಡಂತೇಳಿ ನನಗೆ ಅನಿಸ್ತು ಇದರಲ್ಲಿ ಏನೋ ಒಂದು ಕ್ರಾಂತಿ ಮಾಡಬೇಕು ಅಂತ. ನಾನು ನಂತರ ಯಾರು ಸತ್ಯನಾರಾಯಣ ಪೂಜೆಗೆ ನನ್ನ ಕರೀತಾ ಇದ್ದರು, ಒಂದು ಕರಾರು ಹಾಕ್ತಾಯಿದ್ದೆ. ನೋಡಿರಿ, ನಾನು ಹೇಳುವ ಕಥೆ ನೀವು ಕೇಳುವಂತಿದ್ದರೆ ನಾನು ಬರ್ತೇನೆ. ಯಜಮಾನತಿ ಪೂಜೆ ಮುಗಿಯುವವರೆಗೂ, ಯಜಮಾನತಿ ಪೂಜೆ ಮುಗಿಯುವವರೆಗೂ ದೇವರೆದುರು ಕೊಡಬೇಕು, ಕಥೆ ಕೇಳಬೇಕು. ಹಾಗಿದ್ದರೆ ನಾನು ಬರ್ತೇನೆ ಅಂತ ತಿಳ್ಕೊಂಡಂತೆ. ಹೌದೇನ್ರಿ ಆಚಾರ್ಯ, ನಾವು ಕೂಡಬೇಕನ್ನು ಹೌದು ಅಂತ ಹೇಳಿದೆ. ಕಥೆ ದೇವರಿಗೋಸ್ಕರ ಅಲ್ಲ, ಕಥೆ ನಿಮಗೋಸ್ಕರ. ಇಲ್ಲರಿ ಸಂಸ್ಕೃತ ನಮಗೆ ತಿಳಿಯಂಗಿಲ್ಲ. ಮೊದಲಿಂದ ಹಿಂಗೆ ಪುರೋಹಿತರು ಬರ್ತಾರೆ, ಪೂಜೆ ಮಾಡ್ತಾರೆ, ಕಥೆ ಸಂಸ್ಕೃತ ಓದಿ ಕಥೆ ಮುಗೀತು ಅಂತ ಹೇಳ್ತಾರೆ, ಪ್ರಸಾದ ಕೊಟ್ಬಿಡ್ತಾ ಹೋಗ್ಬಿಡ್ತೀವಿ ಅಂತ. ನಾನು ಹೇಳಿದೆ, ಇಲ್ಲ, ಹಾಗೆ ಕಥೆ ಕೇಳೋದಿದ್ದರೆ ನಾನು ಬರ್ತೀನಿ. ಆದರೆ ಪಾಪ ಎಲ್ಲರೂ ಯಾವ ಗೃಹಸ್ಥರು ನನ್ನ ಕರೆದು ಇಲ್ಲ ಅಂತಂದಿಲ್ಲ, ಆಗಲಿ ಆಚಾರ್ಯ ಅಂತ ತಿಳ್ಕೊಂಡಂತೇಳಿ. ಸತ್ಯನಾರಾಯಣ ಕಥೆ ಅಂದ್ರೆ ಇದನ್ನು ಅರ್ಥ ಮಾಡಿಕೊಳ್ಳಿ. ವರ್ಣಾಶ್ರಮಾಚಾರ ಇಲ್ಲ, ನಾವೇನು ಮಾಡೋಕೆ ಒಂದು ತಿಂಗಳ ತನಕ ಪಾಪ ಮಾಡೋಣ, ಹುಣ್ಣಿಮೆ ದಿವಸ ಸತ್ಯನಾರಾಯಣ ಪೂಜೆ ಮಾಡಿದ್ರೆ ಪಾಪ ಹೋಗ್ಬಿಡ್ತದೆ. ಮತ್ತು ಪಾಪ ಮಾಡಲಿಕ್ಕೆ ಪರ್ಮಿಷನ್ ಇಲ್ಲ. ವರ್ಣಾಶ್ರಮದ ಆಚರಣೆ, ಸಂಧ್ಯಾ ವಂದನೆ, ದೇವ್ರ ಪೂಜೆ ಇತ್ಯಾಗ ಮಾಡ್ತಿದ್ರೆ ನಾರಾಯಣ ಪೂಜೆ ಮಾಡಲಿಕ್ಕೆ ಅಧಿಕಾರ. ವರ್ಣ ಆಶ್ರಮ ಇಲ್ಲದೇ ಇದ್ದರೆ ಪೂಜೆ ಮಾಡಲಿಕ್ಕೂ ಅಧಿಕಾರ ಇಲ್ಲ. ಆದ್ದರಿಂದಾಗಿ ವರ್ಣಾಶ್ರಮಾಚಾರ ಏನು ರೀ ಸತ್ಯನಾರಾಯಣ ಕಥೆ ಸಂದರ್ಭ ಬಂದಾಗ ನಾನು ಹೇಳ್ತೇನೆ. ಇವತ್ತು ವಿಷಯಾಂತರ ಆಗ್ತಾರೆ. ಸತ್ಯನಾರಾಯಣ ಕಥೆ ಒಂದು ವಿಶಿಷ್ಟವಾದ ಆಧ್ಯಾತ್ಮಿಕವಾದ ಅರ್ಥವನ್ನು ಕೊಡ್ತಕ್ಕಂಥ ಕಥೆ ಅದು. ಹೇಳಿಬಿಡೋಣ, ಆಗಲಿ. ಸತ್ಯನಾರಾಯಣ ಕಥೆ ಅಂತಂದರೆ ನಾನು ಹೇಳಿದ ಆಚರಣೆ ಸಹಿತವಾದಂಥ ಕಥೆ. ಮೊದಲೇ ಅಧ್ಯಾಯದ ಕಥೆ ಏನಿದೆ, ನಾರದರು ದೇವರ ಹತ್ರ ಬರ್ತಾರೆ. ಕಲಿಯುಗದಲ್ಲೆಲ್ಲ ಜನರು ಪಾಪಿಗಳಾಗಿದ್ದಾರೆ. ಪಾಪಿಗಳಾದ್ದರಿಂದಾಗಿ ಇಲ್ಲಿ ಅನೇಕ ಪಾಪ ನರಕಾದಿಗೆ ಅನರ್ಥಪಟ್ಟು ಮತ್ತೆ ಪುನಃ ಹುಟ್ಟಿ ಅನೇಕ ರೋಗಗಳಿಂದ ಪೀಡಿತರಾಗ್ತಾ ಇದ್ದಾರೆ. ಇವರ ಪಾಪ ನಿವೃತ್ತಿಗೆ ಏನಾದರೂ ಒಂದು ವ್ರತವನ್ನು ನನಗೆ ಉಪದೇಶ ಮಾಡು ಅಂತೇಳಿ ನಾರದರು ಹೇಳಿದರು. ಆಗಲಿ ಅಂತ ತಿಳ್ಕೊಂಡಂತ ಹೇಳಿ ಪರಮಾತ್ಮ ಅವರಿಗೆ ಸತ್ಯನಾರಾಯಣ ವ್ರತವನ್ನು ಉಪಾಸನೆ ಮಾಡ್ತಾನೆ, ಉಪದೇಶ ಮಾಡ್ತಾನೆ. ಉಪದೇಶ ಮಾಡುವ ಜೊತೆಯಲ್ಲಿ ಒಂದು ಮಾತನ್ನು ಹೇಳ್ತಾನೆ ಪರಮಾತ್ಮ. ಇಲ್ಲ, ನಾರದರು ಪ್ರಶ್ನೆ ಮಾಡ್ತಾರೆ, ಕಸ್ಮಿನ್ ದಿನೇ, ಯಾವ ತಿಂಗಳ ಮಾಡಬೇಕು ಸತ್ಯನಾರಾಯಣ ವ್ರತ, ಯಾವ ವಾರ ದಿವಸ ಮಾಡಬೇಕು, ಯಾವ ತಿಥಿಯಲ್ಲಿ ಮಾಡಬೇಕು, ಏನು ಮಾಡೋಕ್ಕೆ ಇದು ನಿಬಂಧ. ಯಾವುದೇ ವ್ರತ ಇತ್ತು ಅಂತಂದರೆ ಗೌರಿ ಪೂಜೆ ಶ್ರಾವಣ ಮಾಸದಲ್ಲಿ ಮಾಡಬೇಕು, ಗಣಪತಿ ಪೂಜೆ ಭಾದ್ರಪದ ಮಾಸದಲ್ಲಿ, ಹೀಗೆ ಆಯಾ ವಿಶಿಷ್ಟ ನಿಯಮಿತ. ಸತ್ಯನಾರಾಯಣ ಪೂಜೆಗೆ ಯಾವ ಮಾಸ, ಯಾವ ತಿಥಿ. ಆಗ ಪರಮಾತ್ಮ ಹೇಳ್ತಾನೆ, ಯಸ್ಮಿನ್ ಕಸ್ಮಿನ್ ದಿನೇ ಮರ್ತ್ಯ ಭಕ್ತಿ ಶ್ರದ್ಧಾ ಸಮನ್ವಿತ. ಯಾವ ದಿವಸ ಅವನು ಶ್ರದ್ಧೆಯಿಂದ ಭಕ್ತಿಯಿಂದ ಕೂತು ಪೂಜೆ ಮಾಡುವಷ್ಟು ಅವನ ಮಾನಸಿಕ ತಯಾರಿ ಇದೆಯೋ ಆ ದಿವಸ ಮಾಡಲಿಕ್ಕೆ ಬರ್ತದೆ. ಏಕಾದಶಿ ಒಂದು ಬಿಟ್ಟು, ಅಮಾವಾಸ್ಯೆ ಇರಲಿ, ವ್ಯತಿಪಾತ ಇರಲಿ, ಏನೇ ಇರಲಿ. ಯಾಕೆಂದರೆ ಇದು ನಾರಾಯಣ ವ್ರತ. ಇದು ನಾರಾಯಣ ವ್ರತ, ದೈನಂದಿನ ವ್ರತ. ಇದು ನಾರಾಯಣ ಪೂಜೆ ದಿನ ಮಾಡಬೇಕಲ್ವ, ಶಾಲಿಗ್ರಾಮ ಪೂಜೆ ದಿನಾಲು ಮಾಡುವ ವ್ರತ. ದಿನಾಲು ಆಗದಿದ್ದರೆ ತಿಂಗಳಿಗೊಮ್ಮೆ ಆದರೂ ಕೂಡ ಮಾಡಿ. ಅದ್ರ ಜೊತೆಗೆ ಇನ್ನೊಂದು ಸೇರಿಸಿದ ಪರಮಾತ್ಮ ಏನು ಅಂತ ತಿಳ್ಕೊಂಡಂತಂದರೆ, ಇದಕ್ಕೆ ನಾನು ಹೇಳಿದಂತೆ ಪ್ರಸಾದವಾಗಬೇಕು ಅಂತ. ನಾರದ ಕೇಳಿದ್ರು, ಏನು ಯಾವ ರೀತಿ ಪ್ರಸಾದ ಆಗಬೇಕು ಅಂತ ತಿಳ್ಕೊಂಡಂತೆ. ಮೊದಲೇದು ರವೆ ತರಬೇಕು, ತುಪ್ಪದಲ್ಲಿ ಹುರಿಬೇಕು, ಹಾಲಿನಲ್ಲಿ ಬೇಯಿಸಬೇಕು, ಆನಂತರ ಅದರಲ್ಲಿ ಸಕ್ಕರೆ ಮತ್ತು ಬಾಳೆಹಣ್ಣು ಹಾಕಬೇಕು. ಸಕ್ಕರೆ ಮತ್ತು ಫಲ, ಬಾಳೆಹಣ್ಣು ಅಂತಿಲ್ಲ, ಇನ್ನೊಂದು ಯಾವ್ದು ಫಲ ಇದ್ದು ನಡೀತದೆ. ಬಾಳೆಹಣ್ಣು ಎಲ್ಲ ಕಡೆಗೆ ಕೋಆಪ್ರೇಟ್ ಆಗ್ತದೆ, ನಡೀತದೆ.
ಯಾಕೆಂದರೆ ಎಲ್ಲ ಕಾಲಕ್ಕೆ ಸಿಗ್ತದೆ. ಯಾಕೆ ದೇವ್ರಿಗೆ ಜಿಲೇಬಿ ಮಾಡಿದರೆ ನಡೆಯೋದಿಲ್ಲೇನು? ಆ ನಂತರ ದೇವರಿಗೆ ನಾವು ಬುಂದೇ ದುಂಡಿ ಮಾಡಿ ಹಾಕ್ತೀವಿ, ನಡೆಯೋದಿಲ್ಲೇನು? ದೇವರಿಗೆಲ್ಲ ನಡೀತದೆ. ಮಡಿಯಿಂದ ಶ್ರದ್ಧೆಯಿಂದ ಮಾಡಿದ್ದು ಅನಿಷಿದ್ಧವಾದ ಪದಾರ್ಥ ಎಲ್ಲವೂ ನಡೀತದೆ. ಆದರೆ ಈ ಪ್ರಸಾದ ಬೇಕೇ ಬೇಕು. ಯಾಕೆ? ನಾರಾಯಣನ ಪ್ರಸಾದ ಅಂದರೆ ಏನರ್ಥ? ಸತ್ಯ ಸಹಿತನಾದ ನಾರಾಯಣನ ಪ್ರಸಾದ ಅಂದರೆ ಏನರ್ಥ? ನಾವು ತಪ್ಪು ಮೊದಲೇ ತಿಳಿದುಕೊಂಡಿದ್ದೇವೆ ಕಾನ್ಸೆಪ್ಟು. ಪ್ರಸಾದ ಅಂದರೆ ತಿನ್ನುವ ವಸ್ತು ಅಂತ ತಿಳ್ಕೊಂಡು ಅಂತ ಹೇಳಿದೆ. ಇಲ್ಲ, ತಪ್ಪು. ನಿವೇದಿತವಾದ ಪವಿತ್ರ ವಸ್ತು ಪ್ರಸಾದ, ಅದು ಆ ವಸ್ತು ನೈವೇದ್ಯ ಕೆಟ್ಟದ ವಸ್ತು, ಅದೇ ಅದು ಪ್ರಸಾದ ಅಲ್ಲ. ಹಾಗಾದ್ರೆ ಎಲ್ಲಿಂದ ತರಬೇಕ್ರಿ ಪ್ರಸಾದ? ನಾವು ಎಲ್ಲಿಂದ ತರೋ ಕಾರಣ ಇಲ್ಲ. ಪ್ರಸನ್ನತೆ, ಪರಮಾತ್ಮನನ್ನು ಸಂತೋಷಪಡಿಸುವುದು ಪ್ರಸಾದ. ಅಂದರೆ ಭಗವಂತನ ಎದುರಿಗೆ ಕುಳಿತುಕೊಂಡು ನಮಗೆ ಪೂಜೆ ಮಾಡದೇ ಇದ್ದರೆ ಪೂಜೆ ಮಾಡ್ತಕ್ಕಂಥ ಪುರೋಹಿತರು ಮಾಡುವ ಪೂಜೆಯಲ್ಲಿ ನಾವು ಇನ್ವಾಲ್ವ್ ಆಗಿ ಶ್ರದ್ಧೆಯಿಂದ ದೇವರೇ ನನ್ನ ಈ ಪೂಜೆಯನ್ನು ಸ್ವೀಕರಿಸು, ಸಂತುಷ್ಟನಾಗು ಅಂತ ತಿಳ್ಕೊಂಡಂತನ್ನುವ ಒಂದು ಪ್ರಾರ್ಥನೆ ಏನಿದೆ, ಇದು ಪ್ರಸಾದ. ಸತ್ಯನಾರಾಯಣ ಪ್ರಸಾದ ತಗೊಳ್ಳಿಕ್ಕೇ ಬೇಕು ಅಂತ ತಿಳ್ಕೊಂಡಂತಂದರೆ ಪೂಜೆಯಲ್ಲಿ ಇನ್ವಾಲ್ವ್ ಆಗಿ ಯಾರು ಯಜಮಾನನು ಅಥವಾ ಪುರೋಹಿತರು ಮಾಡ್ತಕ್ಕಂಥ ಪೂಜೆಯಲ್ಲಿ ಆವಾಹನ ಮಾಡಿದಾಗ ನಾನು ದೇವರನ್ನು ಕರಿತಾ ಇದ್ದೇನೆ, ಅರ್ಘ್ಯಂ ಸಮರ್ಪಯಾಮಿ ಅಂತಿದ್ದಾಗ ನಾನು ಮಾನಸಿಕವಾಗಿ ಅರ್ಘ್ಯ ಸಮರ್ಪಣೆ ಮಾಡ್ತಾ ಇದ್ದೇನೆ, ಪರಮಾತ್ಮನನ್ನು ಧ್ಯಾನ ಮಾಡುವಂತ ಹೇಳಿ ಪರಮಾತ್ಮ ಈ ರೀತಿಯಾಗಿದ್ದಾನೆ, ಸುಂದರನಾಗಿ ಇರತಕ್ಕಂಥ ಪರಮಾತ್ಮನ ರೂಪವನ್ನು ಈ ರೀತಿಯಾಗಿ ಇನ್ವಾಲ್ವ್ ಆಗಿ ಆ ಪರಮಾತ್ಮನ ಪೂಜೆಯ ಆನಂದ ಅನುಭವಿಸಿದರೆ ಅದು ಸತ್ಯನಾರಾಯಣ ಪ್ರಸಾದ. ಇದು ಎಲ್ಲರಿಗೂ ಅನಿವಾರ್ಯ, ತಪ್ಪದೆ ಅಂತ ತಿಳ್ಕೊಳ್ಳಿ. ಯಾಕೆಂದರೆ ಇವರು ಎಲ್ಲರಿಗಿಂತ ಕಾಲ ಪ್ರಶ್ನೆ ಏನು ಅಂತಂದರೆ, ರೋಡ್ನಲ್ಲಿಯೂ ಕೂಡ ಸತ್ಯನಾರಾಯಣ ಪೂಜೆ ಮಾಡ್ತಾ ಇರ್ತಾರೆ, ಸ್ಟೇಷನ್ನಲ್ಲಿಯೂ ಮಾಡ್ತಾ ಇರ್ತಾರೆ. ಹೋಗುವಾಗ ಆಜಾವ್ ಪ್ರಸಾದಲೆಲ್ಲೋ ಅಂದ್ಕೊಳ್ತಾರೆ. ಕಾಲಲ್ಲಿ ಚಪ್ಪಲಿ ಇರ್ತದೆ, ಎಡಗೈಯಲ್ಲಿ ಇರ್ತದೆ, ಪ್ರಸಾದಲೆ ಒಂದು ತೊಗೊಳ್ಬೇಕು ತೊಗೊಳ್ಬಾರ್ದು, ಎಲ್ಲರಿಗೂ ದೊಡ್ಡ ಪ್ರಾಬ್ಲಮ್. ತೆಗೆದುಕೊಂಡ್ರೆ ಮಡಿ ಮೇಲಿಗೆ ಕನಸು, ತಗೊಳ್ಳದೇ ಇದ್ದರೆ ಪ್ರಸಾದವನ್ನು ತೆಗೆದುಕೊಳ್ಳದೆ ಗಂಡನನ್ನು ನೋಡಲಿಕ್ಕೆ ಬಂದಿರತಕ್ಕಂಥ ಕಲಾವತಿಯ ಗಂಡ ಮಾಯವಾದ, ನಾವು ಈ ಪ್ರಸಾದ ಬಿಟ್ಟರೆ ಮನೆಗೆ ಹೋಗುವಷ್ಟರಲ್ಲಿ ಹೆಂಡತಿ ಮಾಯ ಆಗ್ತಾಳೋ ಗಂಡ ಮಾಯ ಆಗ್ತಾನೋ ಅಂತನೂ ಭಯ ಇಲ್ಲ. ಆ ಪ್ರಸಾದ ಅದರರ್ಥ ಅದನ್ನು ತಿರಸ್ಕಾರ ಮಾಡಬೇಕು ಅಂತಲ್ಲ, ತಗೊಳ್ಳೇಬೇಕು, ಆದರೆ ಶುದ್ಧ ಮಡಿಯಲ್ಲಿ ಮಾಡಿರಬೇಕು ಅಥವಾ ಒಳ್ಳೆಯ ಪವಿತ್ರವಾದ ರೀತಿಯಲ್ಲಿ ಆಗಿದ್ದರೆ ತಗೊಳ್ಳಿ. ಇಲ್ಲದೇ ಇದ್ದರೆ ರೋಡ್ನಲ್ಲಿ ಕೊಡ್ತಕ್ಕಂಥದ್ದು, ಮೈಲಿಗೆಯಿಂದ ಕೊಡ್ತಕ್ಕಂಥದ್ದನ್ನು ತೆಗೆದುಕೊಳ್ಳಬೇಕು ಅಂತ ಏನು ನಿಯಮವಿಲ್ಲ. ನಿಶ್ಚಿಂತರಾಗಿರಿ. ಯಾಕೆ? ಪ್ರಸಾದ ಅಂತಂದರೆ ಭಗವಂತನನ್ನು ಪ್ರಸನ್ನಪಡಿಸೋದು, ಮಡಿ ಮೈಲಿಗೆ ಪರಿಪಾಲನೆ ಮಾಡುವುದು ಭಗವಂತನಿಗೆ ಪ್ರಸನ್ನಪಡಿಸುವ ಒಂದು ವಿಧಾನವೇ. ಪರಮಾತ್ಮನನ್ನು ಪ್ರಸಾದ ಅದು ಆಗಲಿ. ರವ ಮತ್ತು ಇದನ್ನೇ ಯಾಕೆ ಹೇಳಿದ ಪರಮಾತ್ಮ? ನಮ್ಮ ಪುರಾಣದ ಕಥೆಗಳು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಸಂದೇಶವನ್ನು ಎಲ್ಲ ಕಾಲಕ್ಕೂ ಕೊಡ್ತಾ ಇವೆ. ಆಧ್ಯಾತ್ಮಿಕ ಸಂದೇಶ ಏನು ಅಂತ ತಿಳ್ಕೊಂಡು ಪರಮಾತ್ಮ ಏನು ಹೇಳ್ತಾನೆ? ರವೆಯನ್ನು ತುಪ್ಪದಲ್ಲಿ ಹುರಿಯಿರಿ. ರವ ಅಂತಂದರೆ ಹಿಟ್ಟಿನಾಗಿ ಒಂದೊಂದು ಮಿಕ್ಸ್ ಆಗಿರೋದಿಲ್ಲ, ಒಂದೊಂದು ತುಂಡುಗಳು ಒಂದೊಂದು ಪ್ರತ್ಯೇಕವಾಗಿರ್ತವೆ. ಪ್ರತಿಯೊಂದು ಕಣಗಳು, ಕಣಗಳು ರವಾದಲ್ಲಿ ಪ್ರತ್ಯೇಕವಾಗಿರ್ತವೆ, ಹಿಟ್ಟಿನಂತೆ ಜಿಗಿಟಾಗಿರೋದಿಲ್ಲ. ಅಂದರೆ ಪ್ರತ್ಯೇಕವಾಗಿರ್ತಕ್ಕಂಥ ರವ ಅಂದರೆ ವೈರಾಗ್ಯದ ಸಂಕೇತ. ವಿರಕ್ತನಾದ ವ್ಯಕ್ತಿ ಸಂಸಾರದಿಂದ ಸ್ವಲ್ಪ ದೂರ ಇರ್ತಾನೆ, ಸಂಸಾರದಲ್ಲಿದ್ದರೂ ನಿರ್ಲಿಪ್ತನಾಗಿರ್ತಾನೆ, ಅವನು ರವ, ವೈರಾಗ್ಯದ ಸಂಕೇತ. ಅದನ್ನು ತುಪ್ಪದಲ್ಲಿ ಹುರಿಯಬೇಕು. ತುಪ್ಪ ಕೈಗೆ ಜಿಡ್ಡು, ಹತ್ತಿರ ಸುಮ್ಮನೆ ಬೇಗನೆ ಹೋಗೋದಿಲ್ಲ, ಸೀಗೆಕಾಯೋ ಸಾಬೂನು ಹಚ್ಕೊಂಡು ತಿಕ್ಕೊಳ್ಬೇಕಾಗ್ತದೆ. ಹಾಗೆ ಮುಪ್ಪಾದರೂ ಕೂಡ ಯಾವುದು ಹಲ್ಲು ಬೀಳಬಹುದು, ಕಿವಿ ಮಂದಾಗಬಹುದು, ಆದರೆ ನಾವು ಪಡೆದ ಜ್ಞಾನ ಕೊನೆಯವರೆಗೂ ಇರ್ತದೆ. ಅದೇ ತುಪ್ಪ. ತುಪ್ಪ ಇದು ಜ್ಞಾನದ ಸಂಕೇತ. ಅಂದರೆ ಜ್ಞಾನ ಮತ್ತು ವೈರಾಗ್ಯ, ವೈರಾಗ್ಯ ಜ್ಞಾನ ಸಹಿತವಾಗಿರಬೇಕು. ನಾನು ವಿರಕ್ತನಾಗಿದ್ದೇನೆ, ಆದರೆ ಏನೂ ಜ್ಞಾನ ಪಡೆಯೋದಿಲ್ಲ, ಪ್ರಯೋಜನ ಇಲ್ಲ. ನನಗೆ ಯಾವ ಪದಾರ್ಥನೂ ಬೇಕಾಗಿ ಎಲ್ಲರಿಂದ ಬೇರೆ ಪ್ರತ್ಯೇಕವಾಗಿದ್ದೇನೆ, ಆದರೆ ನಾನು ಭಾಗವತ ಕೇಳೋದಿಲ್ಲ, ಭಾಗವತಲ್ಲಿ ಹೇಳಿದ ವಿಷಯಗಳ ಪರಮಾತ್ಮನ ಮಹಿಮಾಜ್ಞಾನ ಪಡೆಯೋದಿಲ್ಲ ಅಂದರೆ ಏನು ಪ್ರಯೋಜನ ಇಲ್ಲ. ಅದಕ್ಕೆ ತುಪ್ಪದಲ್ಲಿ ಹುರಿಯಬೇಕು.
ವಿರಕ್ತನಾದ ವ್ಯಕ್ತಿ ಜ್ಞಾನದಿಂದ ಪೂರ್ತಿಯಾಗಿ ಅವನ ಮೈಯಲ್ಲಿರ್ತಕ್ಕಂಥ ನರಗಳು ಕೂಡ ಜ್ಞಾನಮಯವಾಗಬೇಕು. ಇನ್ನು ಅದರಲ್ಲಿ ಸಕ್ಕರೆ ಹಾಕಬೇಕು. ಸಕ್ಕರೆ ಸಿಹಿ, ಭಕ್ತಿ ಯಾವಾಗಲೂ ಸಿಹಿಯಾಗಿರ್ತದೆ. ಜ್ಞಾನ, ಭಕ್ತಿ, ವೈರಾಗ್ಯ ಹಾಲಿನಲ್ಲಿ ಅದು ಬೇಯಬೇಕು. ಹಾಲಿನಲ್ಲಿ ಬೇಯಬೇಕು ಅಂತಂದರೆ ಹಾಲು ಪುರಾಣದ ಭಾಷೆಯಲ್ಲಿ, ಪರಿಭಾಷೆಯಲ್ಲಿ, ಆನಂತರ ವೇದದ ಭಾಷೆಯಲ್ಲಿ ಸಂಸಾರದ ಸಂಕೇತ. ಯಾಕೆ ಅಂತಂದರೆ ಹಾಲು ಪೂರ್ಣ ಆಹಾರ, ಸಂಸಾರವೂ ಕೂಡ ಗೃಹಸ್ಥಾಶ್ರಮ ಸಾಧನೆಗೆ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಸಾಧನ ಗೃಹಸ್ಥಾಶ್ರಮ. ಹಾಲಿನಲ್ಲಿ ಒಂದು ಸ್ವಲ್ಪ ಹುಳಿ, ಉಪ್ಪು ಕೈ ಎತ್ತರ ಒಡೆದು ಹೋಗ್ತದೆ. ಸಂಸಾರದಲ್ಲಿ ಒಂದು ಮಾತು ಸಾಕು ಸಂಸಾರ ಬೇರೆ ಆಗಲಿಕ್ಕೆ. ಈಗಿನ ಕಾಲಕ್ಕಂತೂ ನಾವು ನೋಡ್ತಾನೆ ಇದ್ದೆ, ಡೈವರ್ಸ್ಗಳು. ಹೆಂಡತಿ ಜೊತೆಗೆ ಡೈವರ್ಸು, ತಾಯಿ ಜೊತೆಗೆ ಡೈವರ್ಸು, ತಂದೆ ಜೊತೆಗೆ ಡೈವರ್ಸು. ನಾನು ನಿಮಗೇನು ಬೇಕಾಗಿಲ್ಲ. ಈ ರೀತಿಯಾಗಿ ಆದ್ದರಿಂದ ಸಂಸಾರದಲ್ಲಿದ್ದೇ ಜ್ಞಾನ, ಭಕ್ತಿ, ವೈರಾಗ್ಯಗಳನ್ನು ಪಡೆಯಬೇಕು. ಇನ್ನೊಂದು ಸೇರಿಸ್ತೀವಲ್ಲ ಅದರಲ್ಲಿ ಹಣ್ಣು, ಹೌದು ಫಲ ಅಂತಂದರೆ ನನ್ನ ಕರ್ಮಫಲವನ್ನು ಭಗವಂತನಿಗೆ ಸಮರ್ಪಣೆ ಮಾಡ್ತೇನೆ. ನನ್ನ ಜ್ಞಾನ, ನನ್ನ ಭಕ್ತಿ, ಆನಂತರ ನನ್ನ ವೈರಾಗ್ಯ, ಸಂಸಾರದಲ್ಲಿ ಮಾಡಿರ್ತಕ್ಕಂಥ ನನ್ನ ವರ್ಣಾಶ್ರಮೋಚಿತ ಕರ್ತವ್ಯಗಳು, ಇದು ಪರಮಾತ್ಮ ಮತ್ತು ನನ್ನ ಕರ್ಮಫಲ ಎಲ್ಲವೂ ನಿನಗೆ ಸಮರ್ಪಿತ. ಇದು ಸತ್ಯನಾರಾಯಣನ ಶ್ರೇಷ್ಠ ಪ್ರಸಾದ, ಮಾನಸಿಕ ಪ್ರಸಾದ. ಇನ್ನು ಮಾಡಿದ ಪ್ರಸಾದ ಭಗವಂತನಿಗೆ ನಿವೇದಿತವಾದ ಪದಾರ್ಥ, ಸರ್ವಥಾ ತಿರಸ್ಕಾರ ಮಾಡಲಿಕ್ಕಿಲ್ಲ. ಅತ್ಯಂತ ಶ್ರದ್ಧೆಯಿಂದ ತಿನ್ನಬೇಕು. ಎಲೆಯಲ್ಲಿ ಹಾಕಿಸ್ಕೊಂಡು ಚೆಲ್ಲಬಾರ್ದು, ಪೂರ್ತಿ ತಿನ್ನಬೇಕು. ಆದರೆ ಹೊರಗೆ ಮೇಲ್ಗೆಯಿಂದ ಕೊಡ್ತಕ್ಕಂಥದ್ದು, ಯಾರ್ಯಾರೋ ಕೊಡ್ತಕ್ಕಂಥದ್ದು ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ. ಆದ್ದರಿಂದಾಗಿ ಸತ್ಯನಾರಾಯಣನ ಸತ್ಯಸಹಿತವಾಗಿ ಮಾಡುವ ನಾರಾಯಣನ ಪೂಜೆಯಲ್ಲಿ ಇರುವ ಪ್ರಸಾದ ಜ್ಞಾನ, ಭಕ್ತಿ, ವೈರಾಗ್ಯ ಸಂಸಾರದಲ್ಲೇ ಇದ್ದು ಮಾಡಿ ಕರ್ಮಫಲವನ್ನು ಭಗವಂತನಿಗೆ ಸಮರ್ಪಿಸುವುದು. ಇದು ಮೊದಲನೇ ಅಧ್ಯಾಯದ ಸಂದೇಶ. ಇನ್ನು ಎರಡನೇ ಅಧ್ಯಾಯದಲ್ಲಿ ಕತೆ ಬರ್ತದೆ. ಕಾಶಿ ಪಟ್ಟಣದಲ್ಲಿ ಒಬ್ಬ ಬಡ ಬ್ರಾಹ್ಮಣ ಇದ್ದ. ಬ್ರಾಹ್ಮಣ ಜೊತೆಗೆ ಬಡ ಶಬ್ದ ಬರಲೇಬೇಕು. ಹೌದು, ಹಿಂದಿನ ಕಾಲದಲ್ಲಿ ಬ್ರಾಹ್ಮಣ ಇವತ್ತಿನಂತೆ ಹಪಾಹಪಿಯಿಂದ ಇನ್ನೂ ಹೆಚ್ಚು ಹಣ ಹಣಕ್ಕೋಸ್ಕರ ತನ್ನ ವೇಳೆಯನ್ನು ಕಳೀತಿರಲಿಲ್ಲ. ಬ್ರಹ್ಮ ಹಣ ಪರಮಾತ್ಮನನ್ನು ಪಡೆಯಬೇಕು ಅಂತ ತಿಳ್ಕೊಂಡಂತೇಳಿ ಯಾವಾಗಲೂ ಅದರಲ್ಲಿ ಆಸಕ್ತನಾಗಿದ್ದ. ಒಪ್ಪತ್ತು ಊಟ, ಒಪ್ಪತ್ತು ಸಿಗಲೇ ಇರಲಿ. ರಾಘವೇಂದ್ರ ಸ್ವಾಮಿ ಮನೇಲಿ 2 ದಿವಸಕ್ಕೂ 3 ದಿವಸಕ್ಕೂ ಊಟ ಆಗ್ತಿತ್ತಂತೆ ಪೂರ್ವಾಶ್ರಮದಲ್ಲಿ. ಯಾದವಾರ್ಯರ ಮನೆಯಲ್ಲೂ ಕೂಡ ಹಾಗೆ, ಸುಧಾಮನ ಮನೆಯೂ ಕೂಡ ಹಾಗೆ. ಭಗವಂತನ ಜ್ಞಾನದ ಹಿಂದೆ ಬಿದ್ದಿರ್ತಕ್ಕಂಥವ್ರು ಹಣದ ಹಿಂದೆ ಬೀಳಲಿಕ್ಕಾಗೋದಿಲ್ಲ. ಅದರಿಂದ ಬಡತನ ಇರ್ತಾರೆ. ಆದರೆ ಇಲ್ಲಿ ಕಾಶಿ ಪಟ್ಟಣದಲ್ಲಿ ಒಬ್ಬ ಬಡ ಬ್ರಾಹ್ಮಣ ಇದ್ದ. ಕಾಶಿ ಪಟ್ಟಣ ಯಾರ ಪಟ್ಟಣ? ಅದು ರುದ್ರದೇವರ ಪಟ್ಟಣ. ರುದ್ರದೇವರು ನಮ್ಮ ಯಾವ ಇಂದ್ರಿಯಕ್ಕೆ ಅಭಿಮಾನಿ ದೇವತೆಗಳು? ಮನೋಭಿಮಾನಿ ದೇವತೆಗಳು. ಮನುಷ್ಯ ಇಂದು ಮಾನಸಿಕವಾಗಿ ದರಿದ್ರನಾಗಿದ್ದಾನೆ. ಮನೆಯಲ್ಲಿ ಬೇಕಾದ ಸಂಪತ್ತಿ ಇದೆ, ಕಾರಿದೆ, ಆನಂತರ ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ಎಲ್ಲವೂ ಇದೆ. ಮನಸ್ತೃಪ್ತಿ ಇಲ್ಲ. ಕಾಶಿ ಪಟ್ಟಣದಲ್ಲಿ ಒಬ್ಬ ಬಡ ಬ್ರಾಹ್ಮಣ ಅಂದರೆ ಭಕ್ತ ಅಂತ ಇಟ್ಕೊಳ್ಳಿ ಸದ್ಯಕ್ಕೆ, ಅಥವಾ ಬ್ರಾಹ್ಮಣ ಅಂತ ಇಟ್ಕೊಳ್ಳಿ. ಅವನು ಬಡವನಾಗಿದ್ದ ಅಂತಂದರೆ ಮಾನಸಿಕವಾಗಿ ನಾವೆಲ್ಲರೂ ಬಡವರಾಗಿದ್ದೇವೆ. ಮನಃಪೂರ್ವಕವಾಗಿ ಭಗವಂತನ ತಿಳುವಳಿಕೆ, ಭಗವಂತನ ಸ್ತೋತ್ರ ಮಾಡೋದಿಲ್ಲ. ಕಾಟಾಚಾರಕ್ಕೆ ಮಾಡ್ತೇವೆ. ಒಂದು ಪೂಜಾ ಮುಗಿಯುತ್ತೆ, ನಾಳೆ ಸುಮ್ಮ ಪೆಟ್ಟಿಗೆ ಕೊಡಿದೇವ್ರು, ನಾಳೆ ಮುಂಜಾನೆ ನೋಡ್ತೀನಿ ಅಂತ ತಿಳ್ಕೊಂಡು ಅಂತೇಳಿ ಅಂತಕ್ಕಂಥವ್ರು ನಾವು. ಅವನಿಗೆ ವೃದ್ಧನಾದಂಥ ಬ್ರಾಹ್ಮಣ ಬಂದು ಉಪದೇಶ ಮಾಡ್ತಾನೆ, ಸತ್ಯನಾರಾಯಣ ವ್ರತ ಮಾಡು, ನಿನ್ನ ಬಡತನ ಹೋಗ್ತದೆ ಅಂತ ತಿಳ್ಕೊಂಡು. ವೃದ್ಧರು ಅಂತಂದರೆ ಇಲ್ಲಿ ಜ್ಞಾನ ವೃದ್ಧರು, ವಯಸ್ಸಿನ ವಯೋವೃದ್ಧರು ಇರ್ಬೋದು. ಜ್ಞಾನ ವೃದ್ಧರು ವಯೋವೃದ್ಧರಾಗಿದ್ದು ಇನ್ನೂ ಶ್ರೇಷ್ಠ. ಜ್ಞಾನ ವೃದ್ಧರು ಅವ್ರು ಬಂದು ಹೇಳ್ತಾರೆ, ನೋಡಪ್ಪ, ಜ್ಞಾನ, ಭಕ್ತಿ, ವೈರಾಗ್ಯ ಸಹಿತವಾಗಿ ಪರಮಾತ್ಮನ ಆರಾಧನೆಯನ್ನು ಮಾಡು, ಕರ್ಮಫಲವನ್ನು ಸಮರ್ಪಣೆ ಮಾಡು ಅಂದರೆ ಸತ್ಯನಾರಾಯಣ ವ್ರತ ಮಾಡು ಅಂತ ಅರ್ಥ. ಮಾಡ್ತಾನೆ, ಎಲ್ಲ ಕಷ್ಟಗಳು ದೂರ ಆಗ್ತಾರೆ. ನಾವು
ಧ್ಯಾನಭಕ್ತಿ ವೈರಾಗ್ಯ ಸಹಿತವಾಗಿ ಪರಮಾತ್ಮ ಆರಾಧನೆ ಮಾಡ್ತಾಯಿದ್ರೆ ಸಾಂಸಾರಿಕ ಸಂಪೂರ್ಣ ಸುಖ ನಮಗೆ ಸಿಗ್ತಾರೆ. ಸ್ವಲ್ಪ ವಸ್ತುಗಳಿದ್ರೂ ಹೆಚ್ಚಿನ ಸುಖ ಅನುಭವಿಸ್ತೇವೆ. ಅವನ ಮನೆಗೆ ಒಬ್ಬ ಕಟ್ಟಿಗೆ ಮಾರೋನು ಬಂದ. ಬಾಯಾರಿಕೆ ಆಗಿತ್ತು, ಕೂತ, ಪೂಜಾ ನೋಡಿದ. ಯಾವ ಪೂಜೆ ಅಂತ ಕೇಳಿದ. ಇದು ಸತ್ಯನಾರಾಯಣ ವ್ರತ ಅಂತ ತಿಳ್ಕೊಂಡು ಅಂತ ಹೇಳಿದ್ರು. ಜ್ಞಾನ ಭಕ್ತಿ ಪುರಸ್ಸರವಾಗಿ ಸಂಸಾರದಲ್ಲೇ ಯುದ್ಧ ಮಾಡಿ ಕರ್ಮಫಲವನ್ನು ಸಮರ್ಪಿಸುವ ಒಂದು ವ್ರತ. ಹಾಗೆ ನಾನು ಮಾಡ್ತೇನೆ ಅಂತ ತಿಳ್ಕೊಂಡು ಅಂತೇಳಿ ಮರುದಿವಸ ಕಟ್ಟಿಗೆ ಮಾರುವನ ಬಂದು ಹಣದಿಂದ ಸತ್ಯನಾರಾಯಣ ವ್ರತ ಮಾಡ್ತಾನೆ. ಅವನು ಸುಖಿಯಾಗಿ ನಂತರ ಒಳ್ಳೆ ಗತಿಗೆ ಹೋಗ್ತಾನೆ. ಕಟ್ಟಿಗೆ ಮಾರೋನು ಯಾರು? ನಾವು ಕಟ್ಟಿಗೆ ಮಾರುವವರು. ವ್ಯಾಪಾರಿಗಳು ನಾವು. ನಿನ್ನ ಪ್ರಹ್ಲಾದ ಹೇಳಿದ್ದಾನಲ್ಲ, ದೇವರ ಹತ್ತಿರ ವರ ಕೇಳುವವನು ವ್ಯಾಪಾರಿ. ನಾನು ತಪಸ್ಸು ಮಾಡಿದ್ದೇನೆ, ನೀನು ನನಗೆ ವರ ಕೊಡು. ನಾನು ಈ ತಪಸ್ಸು ನಿನಗೆ ಕೊಡ್ತೇನೆ, ನಾನು ಭಕ್ತಿ ಮಾಡಿದ್ದೇನೆ, ಭಕ್ತಿ ನಿನಗೆ ಸಮರ್ಪಣೆ ಮಾಡ್ತೇನೆ, ನೀನು ನನಗೆ ಬೇಕಾದ ವಸ್ತು ಕೊಡು. ಹಣ ತಗೋ, ಸಾಮಾನು ಕೊಡು. ಪರಮಾತ್ಮನ ಹತ್ರ ಯಾವ ಬೇಡಿಕೆ ಇಲ್ಲದೆ ಅವನಲ್ಲಿ ಭಕ್ತಿಯನ್ನು ಮಾಡಬೇಕು. ಯಾವ ಬೇಡಿಕೆ ಇಲ್ಲದೆ ವಿರಕ್ತನಾಗಿ ಜ್ಞಾನ ಪುರಸ್ಸರವಾಗಿ ಪರಮಾತ್ಮನ ಭಕ್ತಿಯನ್ನು ಮಾಡಬೇಕು. ಆದರೂ ಪರವಾಗಿಲ್ಲ, ಈಗ ಸದ್ಯಕ್ಕೆ ಪರಮಾತ್ಮ ಅದು ಬೇಡು ಇದು ಬೇಕು ಅಂತಕ್ಕಂಥ ನಮ್ಮಂಥವರು ಕೂಡ ಈ ಜ್ಞಾನ ಭಕ್ತಿ ಪುರಸ್ಸರವಾಗಿ ಮಾಡಿದರೆ ನಾಳೆ ದೇವರು ನಮಗೆ ಒಳ್ಳೆ ರೀತಿ ಅಂತ ಕೊಟ್ಟು ಏನು ನಮಗೆ ನೀನೇ ಬೇಕು ಅಂತಿಕೊಂಡಂತ ಬುದ್ಧಿ ಕೊಡ್ತಾನೆ. ಆದ್ದರಿಂದಾಗಿ ಇಂಥವರಾದರೂ ಪರವಾಗಿಲ್ಲ, ಸತ್ಯನಾರಾಯಣ ವ್ರತವನ್ನು ಮಾಡ್ತಾರೆ. 2ನೇ ಅಧ್ಯಾಯ ಕತೆ ಮುಗಿತಾ? 3ನೇ ಅಧ್ಯಾಯ 4ನೇ ಅಧ್ಯಾಯ ಒಂದೇ ಕತೆ. ಒಬ್ಬ ರಾಜ ನದಿ ತೀರದಲ್ಲಿ ಸತ್ಯನಾರಾಯಣ ವ್ರತ ಮಾಡ್ತಾ ಇರ್ತಾನೆ. ಅವನಲ್ಲಿಗೆ ಒಬ್ಬ ವ್ಯಾಪಾರಿ ಬರ್ತಾನೆ ನೌಕೆಯಲ್ಲಿ ಕುಳಿತುಕೊಂಡು. ರಾಜನಿಗೆ ಕೇಳ್ತಾನೆ, ಏನಪ್ಪ ರಾಜ, ಏನು ಕಡಿಮೆ ಆಗಿದೆ ನನಗೆ, ಯಾಕೆ ಸತ್ಯನಾರಾಯಣ ವ್ರತ ಮಾಡ್ತೀಯ ಅಂತ ತಿಳ್ಕೊಂಡು ಅಂತೇಳಿ. ಆಗ ರಾಜ ಹೇಳ್ತಾನೆ, ಎಲ್ಲ ಇದೆ, ಮಕ್ಕಳಿಲ್ಲ, ಅದಕ್ಕೆ ಸತ್ಯನಾರಾಯಣ ವ್ರತ ಮಾಡ್ತಾ ಇದ್ದೇನೆ ಅಂತ ತಿಳ್ಕೊಂಡಂತೆ. ಹಾಗಾದ್ರೆ ನನಗೂ ಕೂಡ ಮಕ್ಕಳಿಲ್ಲ, ನಾನು ಕೂಡ ನನಗೆ ಮಕ್ಕಳಾದರೆ ಸತ್ಯನಾರಾಯಣ ವ್ರತ ಮಾಡ್ತೇನೆ ಅಂತ ಸಂಕಲ್ಪ. ವ್ಯಾಪಾರಿ ಸಂಕಲ್ಪ ನೋಡಿ, ಸತ್ಯನಾರಾಯಣ ವ್ರತ ಮಾಡ್ತೇನೆ, ಪರಮಾತ್ಮ ಮಕ್ಕಳನ್ನು ಕೊಡು ಅಂತ ಕೇಳಿಲ್ಲ, ಮಕ್ಕಳಾದರೆ ಮಾಡ್ತೇನೆ. ಇದೇ ವ್ಯಾಪಾರಿ ವೃತ್ತಿ. ನನಗೆ ಫಲ ಸಿಗಲಿ, ಆಮೇಲೆ ದೇವರು ನೋಡೋಣ ಅಂತ. ನನಗೆಲ್ಲ ಅನುಕೂಲ ಆಗ್ರಿ, ಆಮೇಲೆ ದೇವ್ರ ಪೂಜೆ ಸಂಧ್ಯಾ ವಂದನೆ ಆಮೇಲೆ ನೋಡೋಣ ಅಂತಕ್ಕಂಥವ್ರು ನಾವು, ಆ ವ್ಯಾಪಾರಿಗಳು. ರಾಜನಿಗೆ ಬೇಕಾಗಿರ್ತಕ್ಕಂಥ ಮಕ್ಕಳು ಯಾರು ಅಂತಿಕೊಂಡಂತಂದರೆ ಜ್ಞಾನ. ಭಗವಂತನ ಜ್ಞಾನವೇ ಶ್ರೇಷ್ಠ ಪುತ್ರ. ಪುರಾಣದಲ್ಲಿ ಮೇಲಿನ ಮೇಲೆ ಕಥೆ ಬರ್ತದೆ. ಮಕ್ಕಳಿಲ್ಲದೆ ಇರ್ತಕ್ಕಂಥವರಿಗೆ ಸದ್ಗತಿ ಇಲ್ಲ. ಪುನ್ನಾಮ, ನಿನ್ನೆ ಸಾಪಿಂಡದಲ್ಲಿ ಕೇಳಿದ್ರಲ್ಲ, ಪುನ್ನಾಮ ನರಕದಿಂದ ಮಕ್ಕಳು ಉದ್ಧಾರ ಮಾಡ್ತಾರೆ ಅಂತ ತಿಳ್ಕೊಂಡಂತೇಳಿ. ಇದು ನಿಜ. ಧಾರ್ಮಿಕ ಮಗ ಹುಟ್ಟಿದರೆ ಅವ್ರದ್ದು ದೈಹಿಕ ಕ್ರಿಯೆಗಳನ್ನು ಶ್ರಾದ್ದಾದಿಗಳನ್ನು ಮಾಡಿ ಸದ್ಗತಿ ಕೊಡ್ತಾನೆ ಅಂತ. ಆದರೆ ನಿಜವಾದ ಪುತ್ರ ಅಂದರೆ ಪರಮಾತ್ಮನು ಕೊಡುವ ಜ್ಞಾನ, ಭಗವಂತನ ಜ್ಞಾನ, ಭಾಗವತದ ಜ್ಞಾನ ಏನು ಪಡಿತಾ ಇದ್ದೀರಿ, ಇವನೇ ನಮ್ಮ ನಿಜವಾದ ಮಗ. ಮಗ ನಮ್ಮನ್ನು ನರಕದಿಂದ ದೂರ ಮಾಡಬೇಕು. ಭಾಗವತ ಶ್ರವಣ ನಮ್ಮನ್ನು ನರಕದಿಂದ ದೂರ ಮಾಡಿ ಮೋಕ್ಷ ಕೊಡ್ತದೆ. ಅದಕ್ಕೋಸ್ಕರ ಆಚಾರ್ಯರು ಸ್ಪಷ್ಟವಾಗಿ ಹೇಳಿದ್ದಾರೆ, ಅಪುತ್ರೋಪಿ ಸದ್ಧರ್ಮ. ಯಾವ ವ್ಯಕ್ತಿ ಮಕ್ಕಳಿಲ್ಲದೆ ಇದ್ದರೂ ಧರ್ಮ ಮಾಡ್ತಾ ಇದ್ದಾನೆ, ಒಳ್ಳೆಯ ಧರ್ಮ ಆಚರಣೆಯಲ್ಲಿದ್ದಾನೆ, ಅವನು ಉತ್ತಮ ಗತಿಗೆ ಹೋಗ್ತಾನೆ, ಏನು ಸಂಶಯ ಇಲ್ಲ ಅಂಥೇಳಿ. ಪುತ್ರಹೀನೋಪಿ ಸದ್ಧರ್ಮ ಸದ್ಗತಿ, ವಾಕ್ಯ ಶ್ಲೋಕ ಪೂರ್ತಿ ನಂಗೆ ನೆನಪಿಲ್ಲ, ಸದ್ಗತಿಯನ್ನು ತಪ್ಪದೇ ಪಡಿತಾನೆ ಅಂತ ಹೇಳಿದ್ದಾರೆ. ಅದರಿಂದ ಮಕ್ಕಳಿಲ್ಲ, ಈಗಿನ ದಿವಸ ಮಕ್ಕಳಿದ್ದರೆ ಕಷ್ಟ. ಇದಕ್ಕೆ ಮಕ್ಕಳನ್ನ ಪಡಿಬೇಡ್ರಿ ಅಂತ ನಾನು ಅನ್ನೋದಿಲ್ಲ, ಅವರನ್ನು ಧಾರ್ಮಿಕರನ್ನಾಗಿ ಮಾಡಿ. ಇಲ್ಲದೇ ಇದ್ದರೆ ಮಕ್ಕಳು ತಪ್ಪು ಮಾಡಿದರೆ ಅವರ ಪಾಪಕ್ಕೆ ನಾವು ಗುರಿ ಆಗ್ತೇವೆ. ನಮ್ಮ ಉದ್ಧಾರ ಮಾಡೋ ಬದಲಾಗಿ ನರಕಕ್ಕೆ ಆಗ್ತಕ್ಕಂಥ ಮಕ್ಕಳು ಹುಟ್ಟಿದ್ರೆ ಏನು ಪ್ರಯೋಜನ? ಆದ್ದರಿಂದಾಗಿ ಅವನು ಮನೆಗೆ ಬಂದು ತನ್ನ ಹೆಂಡತಿ, ಅವಳ ಹೆಸರು ಲೀಲಾವತಿ ಅಂತ ತಿಳ್ಕೊಂಡಂತೇಳಿ, ಲೀಲಾವತಿಗೆ ಹೇಳ್ತಾನೆ, ಮಕ್ಕಳು ಹುಟ್ಟಿದ್ರೆ ಮದುವೆ ಮಾಡ್ತೇನೆ ಅಂತೇಳಿ. ಪರಮಾತ್ಮನು ಭಾಳ ಉದಾರಿ, ಭಗವಂತನು ಉದಾರಿಯಾಗಿರ್ತಕ್ಕಂಥ ವ್ಯಕ್ತಿ. ಅವನಿಗೆ ಒಬ್ಬಳು ಹೆಣ್ಮಗಳು ಹುಡ್ತಾಳೆ, ಅವಳಿಗೆ ಕಲಾವತಿ ಅಂತ ಹೆಸರಿಡ್ತಾಳೆ. ಹೆಂಡ್ತಿ ನೆನಪು ಮಾಡ್ತಾಳೆ, ಮಕ್ಕಳಾದರೆ ಸತ್ಯನಾರಾಯಣ ವ್ರತ ಮಾಡ್ತೇನೆ ಅಂತಂದಿದ್ರಿ, ಯಾಕೆ ಮಾಡಲಿಲ್ಲ? ಮಾಡಿರಿ. ಈಗ ಟೈಮ್ ಇಲ್ಲ,
ಮದುವೆ ಕಾಲಕ್ಕೆ ನೋಡೋಣ ಅಂತೇಳಿ. ಕಾಮಪೂರ್ತಿ ಮಾಮ ನಾವೆಲ್ಲರೂ. ಕೆಲಸ ಆಗುವವರೆಗೂ ದೇವರು, ಕೆಲಸ ಆಗುವವರೆಗೂ ಅಧ್ಯಾಪಕರು, ಕೆಲಸ ಆಗುವವರೆಗೂ ಗುರುಗಳು, ಆಮೇಲೆ ನೀವ್ಯಾರೋ ನಾವ್ಯಾರೋ, ಎಲ್ಲರೂ ಅಲ್ಲ. ಪರಮ ಗುರುಗಳ ಮೇಲೆ ಪರಮ ಭಕ್ತಿ ಇದ್ದ ನಿಮ್ಮಂಥ ಸಾವಿರಾರು ಜನ ಒಳ್ಳೆಯ ಜನ ಇದ್ದಾರೆ. ಆ ವ್ಯಾಪಾರಿ ಆಗಿದ್ದ, ಕಾಮಪೂರ್ತಿ ಮಾಮ. ಪರಮಾತ್ಮ ಆಗಲಿ ಅಂತ ತಿಳ್ಕೊಂಡಂತೇಳಿ ಮಗಳ ಮದುವೆ ಆಯಿತು. ಅವನು ಭಗವಂತನ ಆರಾಧನೆಯಲ್ಲಿ ಇಗ್ನೋರ್ ಮಾಡಿದ್ದರಿಂದಾಗಿ ಮರ್ತು ಹೋಗಿದ್ದರಿಂದಾಗಿ ಪರಮಾತ್ಮ ಅವನನ್ನು ಅವನ ಅಳಿಯನನ್ನು ಯಾವ ಊರಿಗೆ ವ್ಯಾಪಾರಕ್ಕೆ ಹೋಗಿದ್ದರು, ಕಳ್ಳರು ರಾಜನ ಹಣ ಕದ್ದು ಇವರ ಹತ್ರ ಇಟ್ಟು ಇವರಿನ ಸಾಮಾನು ತೊಗೊಂಡು ಹೋಗ್ಬಿಡ್ತಾರೆ. ರಾಜನ ಹಣ ಇವರ ಹತ್ರ ನೋಡಿ ಇವರೇ ಕಳ್ಳರು ಅಂತ ಹಿಡಿದುಕೊಂಡು ಹೋಗ್ತಾರೆ. ರಾಜ ಒಳ್ಳೆಯವನಾಗಿದ್ದರೂ ಭಗವಂತನ ಮಾಯೆಯಿಂದ ಅವರನ್ನು ಕಠೋರವಾದ ಕಾರಾಗೃಹದಲ್ಲಿ ಇಡ್ತಾನೆ. ಆ ರಾಜನ ಹೆಸರೇನು? ಚಂದ್ರಕೇತು ಅಂತ ತಿಳ್ಕೊಂಡಂತೆ. ಅಂದರೆ ಏನರ್ಥ? ಪ್ರಯೋಜನಕ್ಕೋಸ್ಕರ ದೇವರನ್ನು ಪೂಜಿಸುವ ವ್ಯಾಪಾರಿಗಳು ನಾವು. ನಮ್ಮ ಬುದ್ಧಿ ಯಾವುದು ಅನೇಕ ರೀತಿ ಸುಖ ಬಯಸ್ತಾ ಇಲ್ಲ, ಭೋಗದಲ್ಲಿ ಪ್ರವೃತ್ತವಾದ ಬುದ್ಧಿ ನಮ್ಮ ಹೆಂಡತಿ. ಹುಟ್ಟತಕ್ಕಂಥ ಹೆಣ್ಮಗಳು ಅಂತಂದರೆ ಲೌಕಿಕ ಸಂಪತ್ತಿ. ಹೆಣ್ಮಗಳು ಹುಟ್ಟಿದಾಗಲೂ ಚಿಂತೆ. ಬುದ್ಧಿ ಅಂತಂದರೆ ಹೆಂಡತಿ, ಅಂದರೆ ಭೋಗಾಸಕ್ತವಾದ ಬುದ್ಧಿ ನಮ್ಮ ಹೆಂಡತಿ, ಭೋಗಾಸಕ್ತವಾದ ಬುದ್ಧಿ. ಆ ನಂತರ ಕಲಾವತಿ ಅಂದರೆ ಲೌಕಿಕ ಸಂಪತ್ತಿ, ಏನು ಸಾಕಷ್ಟು ಹಣ ಗಳಿಸ್ತೀವಲ್ಲ. ಯಾಕೆ ಅಂತಂದರೆ ಇದು ಮಗಳು ಬಹಳ ಸಂತೋಷಜನಕ ಸಂಗತಿ, ಆದರೆ ಅವಳನ್ನು ಸರಿಯಾಗಿ ಬೆಳೆಸಬೇಕು, ಯೋಗ್ಯ ವರ ನೋಡಿಕೊಂಡು ಮದುವೆ ಮಾಡಿಕೊಡ್ಬೇಕು. ಮದುವೆ ಆದಮೇಲೆ ಅತ್ತೆ ಮನೇಲಿ ಹೇಗಿದ್ದಾಳು ಅಂತ ಅಂತೇಳಿ ಚಿಂತೆ. ಆನಂತರ ಮಕ್ಕಳಾಗದ್ರು ಇಲ್ಲೋ ಅಂತಲೂ ಚಿಂತೆ, ಅತ್ತೆ ಮನೇಲಿ ತ್ರಾಸು ಕೊಡ್ತಾ ಇದ್ದಾರೆ ಅಂತಲೂ ಚಿಂತೆ. ಅಂದರೆ ಹಣ ಎಲ್ಲ ಕಾಲಕ್ಕೂ ಚಿಂತೆ. ಹಣ ಬಂದರೆ ಸಂತೋಷ, ಎಲ್ಲಿಡಬೇಕು? ಬ್ಯಾಂಕ್ನಲ್ಲಿಟ್ಟರೆ ಬ್ಯಾಂಕ್ ಮುಳುಗಿದರೆ, ಖರ್ಚು ಮಾಡಿದರೆ ಎಲ್ಲ ಖರ್ಚಾಯ್ತಲ್ಲ, ಮುಂದೇನು? ಇಟ್ಕೊಂಡ್ರೂ ಚಿಂತೆ, ಖರ್ಚು ಮಾಡಿದರೂ ಚಿಂತೆ. ಲೌಕಿಕ ಪರಮಾತ್ಮ ಏನು ಮಾಡ್ತಾನೆ ಅಂತಂದರೆ, ತನ್ನನ್ನು ಕಾಮನೆಯಿಂದ ಪೂಜೆ ಮಾಡಿದಂಥವನಿಗೆ ಲೌಕಿಕ ಹಣ ಕೊಡ್ತಾನೆ. ಲೌಕಿಕ ಹಣ ಸುಖಕ್ಕಿಂತ ಹೆಚ್ಚು ದುಃಖವನ್ನೇ ಕೊಡ್ತದೆ ಸದುಪಯೋಗ ಮಾಡದೇ ಇದ್ದರೆ. ಸದುಪಯೋಗ ದಾನ ಧರ್ಮಾದಿಗಳನ್ನು ಮಾಡಿದರೆ ಉತ್ತಮವಾಗಿರ್ತಕ್ಕಂಥ ಜ್ಞಾನವನ್ನು ಕೊಡ್ತದೆ. ಆನಂತರ ಅವರಿಬ್ಬರನ್ನು, ಅಳಿಯನನ್ನು ಮಾವನನ್ನು ಚಂದ್ರಕೇತು ರಾಜ ತನ್ನ ಕಾರಾಗೃಹದಲ್ಲಿ ಇಡ್ತಾನೆ. ಮತ್ತು ಚಂದ್ರಕೇತು ಯಾರು? ಯಾವನ ತಲೆ ಮೇಲೆ ಚಂದ್ರದ ಹೇಳ್ರೆ? ರುದ್ರದೇವರಲ್ಲ. ರುದ್ರದೇವರು ಯಾವುದಕ್ಕೆ ನಿಯಾಮಕರು? ಮಾನಸಿಕವಾಗಿ. ಅಂದರೆ ವ್ಯಾಪಾರಿ ಹತ್ತಿರ ಅಳಿಯ ಬಂದ, ಮಗಳಿವೆ ಆಯಿತು, ಚಿಂತೆ ತಪ್ಪಲಿಲ್ಲ, ಮನಸ್ಸು ಸಂತೃಪ್ತವಾಗಲಿಲ್ಲ. ಮಾನಸಿಕವಾದ ಬಡತನ, ಅತೃಪ್ತಿ ಅತೃಪ್ತಿ ಅತೃಪ್ತಿ. ಒಂದ್ಸಲ ಕಲಾವತಿ ಇಲ್ಲಿ ಮನೆಯಲ್ಲಿರ್ತಕ್ಕಂಥದ್ದು, ಅವರು ಕಾರಾಗದಲ್ಲಿದ್ದರೆ ಇಲ್ಲಿ ಅವ್ರ ಸಂಪತ್ತು ಹೊರಟೋಯ್ತು. ಬುದ್ಧಿ ಮತ್ತು ಮನಸ್ಸು ಜೀವನೇ ನಿಷ್ಕ್ರಿಯನಾದಾಗ ಬುದ್ಧಿ ಮನಸ್ಸು ಏನು ಕೆಲಸ ಮಾಡ್ತದೆ? ಆದರೂ ಕಲಾವತಿಯೊಬ್ಬನ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ನೋಡಿ ವಿಳಂಬದಿಂದ ಮನೆಗೆ ಬರ್ತಾಳೆ. ಅಂದರೆ ಕೆಲವು ಸಲ ನಾವು ಮಾಡುವ ಮನಸ್ಸು ಇದ್ದರೂ ಅಥವಾ ಇಲ್ಲದೇ ಇದ್ದರೂ ಮಾಡಿದ ದಾನ ಧರ್ಮ ನಮಗೆ ಪರಮಾತ್ಮ ಒಂದು ಪುಣ್ಯದಕ್ಕೆ ಅನುಕೂಲ ಮಾಡಿಕೊಡ್ತಾನೆ. ಆಗ ಲೀಲಾವತಿ ಸತ್ಯನಾರಾಯಣ ಪೂಜೆ ಮಾಡ್ತಾಳೆ. ಮನುಷ್ಯ ವಿವೇಕದಿಂದ ತಪ್ಪಾಯ್ತಪ್ಪ ಅಂತ ತಿಳ್ಕೊಂಡು ಭಗವಂತನಿಗೆ ತಪ್ಪು ಕೇಳ್ಕೊಂಡು ಪೂಜೆ ಮಾಡ್ತಾನೆ. ಆಗ ಅವನು ಕಾರಾಗೃಹದಿಂದ ಮುಕ್ತನಾಗ್ತಾನೆ. ಸಂಕಟ ಬಂತು, ವೆಂಕಟರಮಣ ಅಂತಂದ, ಸಂಕಟ ದೂರ ಆಯಿತು, ಅಲ್ಲಿಗೆ ಮುಗೀತೆ ಇಲ್ಲ. ಹಣ ತೆಗೆದುಕೊಂಡು ವಾಪಸ್ ಬರುವಾಗ ಒಬ್ಬ ಸನ್ಯಾಸಿ ಭೇಟಿ ಆಗ್ತಾನೆ. ಏನಪ್ಪ ವ್ಯಾಪಾರಿ, ನಿನ್ನ ನೌಕೆ ಭಾಳ ಒಳ್ಳೆ ಭರ್ಜರಿ ತುಂಬಿದಂತೆ ಕಾಣಿಸ್ತದೆ, ಎಷ್ಟು ಸಂಪತ್ತಿ ಇಟ್ಟಿದ್ದೀಯಾ ಅಂತ ಕೇಳಿದೆ. ಆಗ ಅವನು ಹೇಳ್ದ, ಏನಿಲ್ಲ, ಇವನು ಕೇಳಿದ್ರೆ ಎಲ್ಲಿ ಹಣ ಕೇಳ್ತಾನೋ ಅಂತ ತಿಳ್ಕೊಂಡು ಅಂತೇಳಿ, ಏನಿಲ್ಲ, ನನ್ನ ಹತ್ರ ಕಲ್ಲು ಮಣ್ಣಿಂದ ತುಂಬಿದ್ದೇನೆ ಅಂತ ತಿಳ್ಕೊಂಡು ಅಂತ ಹೇಳಿ. ಕಲ್ಲು ಮಣ್ಣಿಂದ ತುಂಬಿದ್ದೇನೆ, ಹಾಗಾದರೆ ಹಾಗೇ ಆಗಲಿ ಅಂತ ತಿಳ್ಕೊಂಡು ಅಂತೇಳಿ ದೇವರಲ್ಲಿ ದೂರ ಹೋಗಿ ಕೂತ್ಕೊಂಡ.
ಇವು ಬಂದು ನೋಡ್ತಾನೆ, ರಾಜ ಕೊಟ್ಟಿದ್ದು 8-10 ಪೆಟ್ಟಿಗೆಯಲ್ಲೆಲ್ಲ ಬರೀ ಕಲ್ಲು ತುಂಬಿದ್ದು, ದುಡ್ಡು ತುಂಬಿದ್ದು ಹೋಗಿ ಮಾಯವಾಗಿತ್ತು. ಮತ್ತೆ ಹೋಗೋಗಿ ಕಾಲಿಗೆ ಬಿದ್ದ. ಅಂದರೆ ಏನರ್ಥ? ನಮ್ಮ ಹತ್ರ ಹಣ ಇದ್ದಾಗ ಸ್ವಾಮಿಗಳು ಅಥವಾ ಸಮಾಜಕರ್ತರು ಅಥವಾ ವಿದ್ವಾಂಸರು, ನೋಡಪ್ಪ ದೇವರು ಕೊಟ್ಟಿದ್ದಾನೆ, ದಾನ ಧರ್ಮ ಮಾಡು, ದೇವರ ಅನುಗ್ರಹ ಆಗ್ತದೆ ಅಂತ ಹೇಳ್ತಾರೆ. ಆದ್ರೆ ನಾವೇನು ತಿಳ್ಕೊಳ್ತೀವಿ? ಓ, ನನ್ನ ಹತ್ರ ದುಡ್ಡು ಕೇಳಿಗೆ ಬಂದಿದ್ದಾರೆ ಅಂತ ತಿಳ್ಕೊಂಡು ಅಂತೇಳಿ. ಹೌದು, ಸ್ವಾಮಿಗಳು ಪಾದಪೂಜೆ ಮಾಡು ಅಂತ ಹೇಳ್ತಾರೆ, ಭಿಕ್ಷೆ ಮಾಡು ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ? ದಾನ ಧರ್ಮ ಮಾಡು, ಇಷ್ಟೆಲ್ಲ ಬ್ರಾಹ್ಮಣರ ಪೂಜೆ ಆಗ್ತದೆ, ರಾಮದೇವ್ರು ನಿಮ್ಮ ಮನೆಗೆ ಬರ್ತಾರೆ, ಉದ್ಧಾರ ಆಗ್ತದೆ ಅಂತ ತಿಳ್ಕೊಂಡು ಅಂತೇಳಿ. ಅದು ನಮ್ಮದೇನು ಕಲ್ಪನಾ? ಸ್ವಾಮಿಗಳು ಹಣ ಕೇಳ್ತಾರೆ, ಸ್ವಾಮಿಗಳು ಅಷ್ಟು ಕೇಳ್ತಾರೆ, ಆಚಾರ್ಯ ಇಷ್ಟು ಕೇಳ್ತಾರೆ. ನಾವು ಯಾವಾಗಲೂ ಸ್ವಾಮಿಗಳನ್ನ ಆಚಾರ್ಯರನ್ನ ಈ ಸಂಶಯ ದೃಷ್ಟಿಯಿಂದ ನೋಡ್ತೀವಿ. ಭಾಳ ಕೇಳಿದ್ರೆ ಏನು ಮಾಡಬೇಕು? ಇಷ್ಟೇ ಕೊಟ್ಟರೆ ಅವರು ಸೆಟ್ಟಿಗೆ ಬಂದರೆ ಏನು ಮಾಡಬೇಕು? ಅಂದರೆ ನಮ್ಮ ಹಣ ಕೇಳಿಗೆ ಬಂದಿದ್ದಾರೆ ಅಂತ ತಪ್ಪು ತಿಳ್ಕೊಳ್ತೇವೆ. ಇಲ್ಲ, ಜ್ಞಾನಿಗಳು ನಿಮ್ಮ ಹಣದ ಮೇಲೆ ದೃಷ್ಟಿಯನ್ನಿಟ್ಟು ಬಂದಿರೋದಿಲ್ಲ. ಪರಮಾತ್ಮನನ್ನೇ ಒಲಿಸಿಕೊಂಡಾಗ ನಿಮ್ಮ ಹಣದ ಮೇಲೆ ಅವ್ರ ದೃಷ್ಟಿ ಇರೋದಿಲ್ಲ. ನಿಮ್ಮ ಕಡೆಯಿಂದ ದಾನ ಧರ್ಮ ಮಾಡಿಸಿ ಅದರಿಂದ ನಿಮಗೆ ಭಗವಂತನ ಅನುಗ್ರಹ ಆಗಲಿ, ಮುಂದೆ ಜ್ಞಾನ ಭಕ್ತಿ ವೈರಾಗ್ಯ ಬರಲಿ ಅಂತ ತಿಳ್ಕೊಂಡು ಅಂತೇಳಿ ಹೇಳ್ತಾ ಇರ್ತಾರೆ. ವ್ಯಾಪಾರಿ ಅರ್ಥ ಮಾಡಿಕೊಳ್ಳಲಿಲ್ಲ, ಮತ್ತೆ ಕ್ಷಮಾಗತನಾಗಿ ಇಲ್ಲ ನಾನು ಯಾವಾಗಲೂ ತಪ್ಪದೆ ಸತ್ಯನಾರಾಯಣ ಪೂಜೆ ಮಾಡ್ತೇನೆ, ಅಂದರೆ ಜ್ಞಾನ ಭಕ್ತಿ ವೈರಾಗ್ಯ ಸಹಿತವಾಗಿ ನಿನ್ನ ಆರಾಧನೆ ಮಾಡ್ತೇನೆ ಅಂತ ತಿಳ್ಕೊಂಡು ಅಂತ ಹೇಳಿದ. ಊರಿಗೆ ಬಂದು ಸುದ್ದಿ ತಿಳಿಸಿದ. ಅವನ ಹೆಂಡತಿ ಪೂಜೆ ಪುನಸ್ಕಾರ ಮಾಡಿ ಪ್ರಸಾದ ತೆಗೆದುಕೊಂಡು ಬಂದಳು. ಕಲಾವತಿ ಪ್ರಸಾದ ಮರೆತು ಬಂದಳು, ಗಂಡಮಾಯ ಆದ. ಪ್ರಸಾದ ಬಿಟ್ಟು ಬಂದಂದರೆ ಏನರ್ಥ? ದೇವರ ಪೂಜೆಯನ್ನು ಕಾಟಾಚಾರಕ್ಕೆ ಮಾಡಿದಳು. ಜ್ಞಾನ ಭಕ್ತಿ ವೈರಾಗ್ಯ ಸಹಿತವಾಗಿ ಕರ್ಮಫಲವನ್ನು ಸಮರ್ಪಣೆ ಮಾಡದೆ ಪರಮಾತ್ಮನಿಗೆ ದಿನಾಲು ನಾವು ಮಾಡ್ತಕ್ಕಂಥದ್ದು ಇದು. ಪರಮಾತ್ಮ ನೀನು ಸರ್ವೋತ್ತಮ, ನಿನ್ನ ಹೊರತು ನನ್ನ ಗತಿ ಇಲ್ಲ, ನೀನೇ ನನ್ನ ಪ್ರಿಯ ವ್ಯಕ್ತಿ, ನನ್ನ ಕರ್ಮಗಳೆಲ್ಲವೂ ನಿನಗೆ ಸಮರ್ಪಿತ, ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ. ಈ ರೀತಿಯಾಗಿ ಪ್ರತಿ ದಿವಸದ ಪೂಜೆಯಲ್ಲಿಯೂ ಭಗವಂತನಿಗೆ ಹೇಳಬೇಕು, ಇದೇ ಸತ್ಯನಾರಾಯಣನ ಪ್ರಸಾದ, ಸತ್ಯನಾರಾಯಣ ವ್ರತದ ಪ್ರಸಾದ ಇದು ಮಾಡಲಿಲ್ಲ, ಕಾಟಾಚಾರಕ್ಕೆ ಮಾಡಿದ್ಲು. ಪರಮಾತ್ಮ ಹೇಳ್ತಾನೆ, ಕಾಟಾಚಾರಕ್ಕೆ ಮಾಡಿದರೆ ಗಂಡ ಮಾಯ ಆಗ್ತಾನೆ. ಗಂಡ ಅಂತಂದರೆ ಯಾರು? ನಮ್ಮ ಮಗಳು ಅಂತ ತಿಳ್ಕೊಂಡಂತಂದರೆ ಲೌಕಿಕ ಸಂಪತ್ತಿ. ಲೌಕಿಕ ಸಂಪತ್ತಿಯ ಗಂಡ ಅಂದ್ರೇನು? ದಾನ ಮಾಡಿದ ಫಲ. ಆದ ಆ ಸಂಪತ್ತಿ ಎಲ್ಲೂ ಹಾಳಾಗ್ತದೆ, ದಾನ ಮಾಡಿದ ಫಲ ಸಿಕ್ಕೋದಿಲ್ಲ, ಆ ಫಲ ಮಾಯವಾಗ್ತದೆ. ಆದರೆ ಪರಮಾತ್ಮನಿಗೆ ಶರಣು ಹೋದರೆ ಮತ್ತೆ ಪುನಃ ಆ ರೀತಿಯಾದ ಪುಣ್ಯ ಕೆಲಸ ಪರಮಾತ್ಮ ಮಾಡಿಸ್ತಾನೆ. 3-4 ಅಧ್ಯಾಯದ ಕಥೆ ಮುಗಿತಲ್ಲ, 5ನೇ ಅಧ್ಯಾಯದ ಕಥೆ. 5ನೇ ಅಧ್ಯಾಯದ ಕಥೆಯಲ್ಲಿ ತುಂಗಧ್ವಜ ಅಂತ ತಿಳ್ಕೊಂಡಂಥ ಒಬ್ಬ ರಾಜ ಬೇಟೆ ಆಡ್ಲಿಕ್ಕೆ ಕಾಡಿಗೆ ಹೋಗ್ತಾನೆ. ಗೋಪಾಲಕರು ಸತ್ಯನಾರಾಯಣ ಪೂಜೆ ಮಾಡ್ತಾ ಇದ್ದೇವೆ, ರಾಜ ಬಾಂದ್ ಕರೆದ್ರು. ಬಡವರ ಪೂಜೆಗೆ ನಾನೇ ಹೋಗಲಿ ಅಂತ ಹೋಗಲಿಲ್ಲ. ಆನಂತರ ಅವರು ಪ್ರಸಾದ ತಂದು ಕೊಟ್ಟರು. ಬಡವರ ಪ್ರಸಾದ ತೊಗೊಂಡೇನು ಮಾಡಲಿ ಅಂತ ತಿರಸ್ಕಾರ ಮಾಡಿದ. ಬಂದ, ರಾಜ್ಯ ಗೀಜ್ಯ ಎಲ್ಲ ಕಳೆದುಕೊಂಡ, ಎಲ್ಲ ಹೆಂಡತಿ ಮಕ್ಕಳು ಎಲ್ಲರೂ ಹೋಗ್ಬಿಟ್ರು. ಪಶ್ಚಾತ್ತಾಪ ತಿರುಗಿ ಬಂದ, ಮತ್ತೆ ಅವ್ರ ಜೊತೆಗೂ ಸತ್ಯನಾರಾಯಣ ಪೂಜೆ ಮಾಡಿದ, ಮತ್ತು ಎಲ್ಲವನ್ನು ತಿರುಗಿ ಪಡೆದ. ತುಂಗಧ್ವಜ ಅಂತಂದ್ರೇನು? ಧ್ವಜ ಅಂದರೆ ನಮ್ಮ ಮೇಲೆ ಎತ್ತರ ಮೇಲೆ ಇರ್ತಕ್ಕಂಥದ್ದು. ಅಂದರೆ ನಾವು ಸ್ವಲ್ಪ ಹಣ ಬಂತು, ವಿದ್ಯೆ ಬಂತು ಅಂದರೆ ಎತ್ತರ ಮೇಲೆ ಇರ್ತೇವೆ. ಎತ್ತರ ಮೇಲೆ ಅಂತಂದರೆ ಸುಪೀರಿಯರ್ ಕಾಂಪ್ಲೆಕ್ಸ್. ನಾನು ಗ್ರೇಟ್, ನಾನು ಶ್ರೇಷ್ಠ, ನಾನು ಎಲ್ಲರಿಗಿಂತ ಗ್ರೇಟ್. ಗೋಪಾಲಕರು ಸತ್ಯನಾರಾಯಣ ಪೂಜೆ ಕರೀತಾರೆ. ಗೋಪಾಲಕರು ಅಂತಂದರೆ ಗೋ ಅಂತಂದರೆ ಜ್ಞಾನ, ಗೋ ಅಂದರೆ ವೇದ, ಗೋ ಅಂದರೆ ಪುರಾಣ. ಅದನ್ನು ಪಾಲಕರು ಅಂತಂದರೆ ಶಾಸ್ತ್ರ ಓದಿದವರು, ಪುರಾಣಗಳನ್ನ ಹೇಳ್ತಕ್ಕಂಥವರು. ಅವರು ಸತ್ಯನಾರಾಯಣ ವ್ರತಕ್ಕೆ ಬಾ ಅಂತಂದರೆ ಪುರಾಣ ಹೇಳ್ತೀವಿ ಬರ್ರಿ ಅಂತ ತಿಳ್ಕೊಂಡು ಕರೀತಾರೆ. ನಾನು ಡಬಲ್ ಗ್ರ್ಯಾಜುಯೇಟ್, ಏನು ಹಳೆ ಕಾಲದ ಪುರಾಣಗಳನ್ನ ಯಾವ ಕೇಳೋಣ ಅಂತ ತಿರಸ್ಕಾರ ಮಾಡಿದರೆ, ಕೊನೆಗೆ ಅವರು ಬೇಡಪ್ಪ ನೀನು ಬರಲಿಕ್ಕಾಗಲಿಲ್ಲಲ್ಲ, ನಿಮ್ಮ ಮನೆಗೆ ಬಂದೆ, ನಾನು 4 ಮಾತು ಹೇಳ್ತೇನೆ, ಮನೆಗೆ ಬಂದು ಪ್ರಸಾದ ಕೊಡ್ತಾರೆ. ಏನೋ ಕಾಟಾಚಾರಕ್ಕೆ ಬಂದಾರ ಕೂಡ್ತಾನೆ, ಹೋದ್ಮೇಲೆ ಪೀಡ ಹೋಯ್ತು ಅಂತ ತಿಳ್ಕೊಂಡಂತಾನೆ.
ಅಂಥವನು ಎಲ್ಲವನ್ನೂ ಕಳೆದುಕೊಳ್ತಾನೆ, ಮತ್ತೆ ದೇವರಿಗೆ ಶರಣ ಬರಬೇಕಾಗ್ತದೆ. ಅಂದರೆ ಒಂದೊಂದು ಕಥೆ ಹೀಗೆ ನಾನು ಭಾಗವತ ಹೇಳಕ್ಕೆ ಪ್ರಾರಂಭ ಮಾಡಿದರೆ 10 ವರ್ಷ ಆದರೂ ಮುಗಿಯೋದಿಲ್ಲ. ಸಂದರ್ಭ ಬಂದಾಗ ಅಲ್ಲೆಲ್ಲಿ ಹೇಳ್ತೇನೆ. ಈ ರೀತಿಯಾಗಿ ಸ್ವರ್ಣ ಆಶ್ರಮಾಚಾರ ಸಹಿತವಾಗಿ ಭಗವಂತನನ್ನು ಜ್ಞಾನ ಭಕ್ತಿ ವೈರಾಗ್ಯ ಸಹಿತನಾಗಿ ಕರ್ಮಫಲ ಸಮರ್ಪಣೆಯ ಸಹಿತವಾಗಿ ಪರಮಾತ್ಮನ ಆರಾಧನೆಯನ್ನು ಅವನು ಮಾಡ್ತಾನೆ. ಅವನು ನಿಜವಾಗಿಯೂ ಭಗವಂತನ ಪ್ರಸಾದದಿಂದ ಇಲ್ಲಿಯೂ ಸುಖಿಯಾಗಿರ್ತಾನೆ. ಕೊನೆಗೆ ಅಂತೆ ಮೋಕ್ಷಮವಾಪ್ನುಯಾತ್. ಕೇವಲ ತಿಂಗಳಿಗೊಮ್ಮೆ ಸತ್ಯನಾರಾಯಣ ಮಾಡೋದು ಮೋಕ್ಷ ಸಿಗ್ತಿದ್ರೆ ಇಷ್ಟೆಲ್ಲ ಶಾಸ್ತ್ರ, ಭಾಗವತ, ಮಹಾಭಾರತ, ವೇದಗಳು ಇತ್ಯಾದಿ ಬೇಕಾಗಿರಲಿಲ್ಲ. ಆದ್ದರಿಂದ ಈ ಮಾತನ್ನು ತಪ್ಪದೇ ಅರ್ಥ ಮಾಡಿಕೊಳ್ಳಬೇಕು. ಆದ್ದರಿಂದಾಗಿ ವರ್ಣಾಶ್ರಮಾಚಾರ ಸಹಿತವಾಗಿರ್ತಕ್ಕಂಥ ನಾವು ಮಾಡುವ ಧರ್ಮವೇ ಭಗವಂತನ ಪ್ರಾಪ್ತಿಗೆ ಸಾಧನ. ಗಟ್ಟಿಯಾಗಿಟ್ಟುಕೊಳ್ಳಿ. ಸಂಧ್ಯಾ ವಂದನೆ, ದೇವರ ಪೂಜೆ ಎಷ್ಟಾಗ್ತದೆ ಅಷ್ಟು ಮಾಡಿ, ಮತ್ತು ಅದರಲ್ಲಿ ಇನ್ನೂ ಸರಿಯಾಗುವಂಥ ಪ್ರಯತ್ನ ಮಾಡಿ. ಅದಿಲ್ಲದೆ ನಾನು ಮಾಡಿದ ಯಜ್ಞಯಾಗಾದಿಗಳು, ನಾನು ಮಾಡತಕ್ಕಂಥ ದಾನ ಧರ್ಮಾದಿಗಳು ಎಲ್ಲೂ ಸರಿಯಾಗಿ ಪೂರ್ತಿ ಫಲವನ್ನು ಕೊಡಲಿಕ್ಕೆ ಸಮರ್ಥವಾಗುವುದಿಲ್ಲ. ನಾರದರೆ, ನೀವಂತೂ ಬ್ರಹ್ಮದೇವರ ತೊಡೆಯಿಂದ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು. ಬ್ರಹ್ಮದೇವರೇ ನಿಮ್ಮ ಗುರು. ಆದ್ದರಿಂದಾಗಿ ನೀವು ಅದ್ಭುತವಾಗಿರ್ತಕ್ಕಂಥ ತತ್ವಜ್ಞಾನವನ್ನು ನೀವು ಪಡೆದಿದ್ದೀರಿ. ಧರ್ಮದ ರಹಸ್ಯ ನಿಮಗೆ ಗೊತ್ತಿದೆ. ಅದಕ್ಕೋಸ್ಕರ ನೀವು ನನಗೆ ಕರುಣಾ ಸಮುದ್ರ ಆಗಿರ್ತಕ್ಕಂಥವರು, ಸಜ್ಜನರು, ಶಾಂತ ಸ್ವಭಾವದವರು. ನೀವು ಸಿಟ್ಟಿಗೆ ಬರೋದಿಲ್ಲ. ನಮಗೆ ಧರ್ಮೋಪದೇಶ ಮಾಡಿ ಅಂತ ಹೇಳಿ ಯುಧಿಷ್ಠಿರ ಕೇಳ್ತಕ್ಕಂಥ ಸಂದರ್ಭದಲ್ಲಿ ಆವಾಗ ನಾರದರು ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡಿ ಹೇಳ್ತಾರೆ, ನೋಡಪ್ಪ ಯುಧಿಷ್ಠಿರ, ಯಮಧರ್ಮರಾಜ ಮತ್ತು ಮೂರ್ತಿದೇವಿಯಲ್ಲಿ ಪರಮಾತ್ಮ ನರನಾರಾಯಣ ಅಂತ ಅವತಾರ ತೆಗೆದುಕೊಂಡ. ಎದುರು ಕೂತವನು ಯಮಧರ್ಮರಾಜ. ಅಂದರೆ ನಿನ್ನಲ್ಲೇ ಅವತಾರ ತೆಗೆದುಕೊಂಡಿರ್ತಕ್ಕಂಥ ದೇವರು ನರನಾರಾಯಣ ದೇವರು. ಅವರನ್ನು ನಾನು ಒಮ್ಮೆ ಭೇಟಿಯಾಗಲಿಕ್ಕೆ ಹೋದಾಗ ಆ ನಾರಾಯಣ ಪರಮಾತ್ಮ, ನರನ ಸಹಿತನಾದಂಥ ಆ ನಾರಾಯಣ ನನಗೇನು ಧರ್ಮವನ್ನು ಉಪದೇಶ ಮಾಡಿದ್ನಲ್ಲ, ಆ ಧರ್ಮವನ್ನು ನಾನು ನಿನಗೆ ಹೇಳ್ತೇನೆ. ಒಂದು ಮಾತು ಗಟ್ಟಿಯಾಗಿಟ್ಟುಕೋ. ಧರ್ಮ ಮೂಲಂ ಹಿ ಭಗವಾನ್ ಸರ್ವ ವೇದಮಯೋ ಹರಿ ಸ್ಮೃತಿಶ್ಚ ತದ್ವಿದಾಂ ರಾಜನ್ ಏನ ಚಾತ್ಮ ಪ್ರಸೀದತಿ. ಧರ್ಮೋಪದೇಶದ ಸಬ್ಜೆಕ್ಟ್, ಮೇನ್ ಸಬ್ಜೆಕ್ಟ್, ಸೆಂಟ್ರಲ್ ಐಡಿಯಾ ಪರಮಾತ್ಮ. ನೆನಪಿಡಿ, ಯಾವುದೇ ಧರ್ಮೋಪದೇಶ ಮಾಡಿದರೂ ಭಗವಂತನನ್ನು ಸಂತೋಷಪಡಿಸಬೇಕು. ಇದು ಮೊಟ್ಟ ಮೊದಲನೇ ಕರಾರು. ನಾನು ಮಾಡುವ ಪ್ರತಿಯೊಂದು ಧರ್ಮ, ದಾನವೇ ಇರಲಿ, ಧರ್ಮವೇ ಇರಲಿ, ಜಪನೇ ಇರಲಿ, ತಪನೇ ಇರಲಿ, ಯಜ್ಞವೇ ಇರಲಿ, ಯಾಗವೇ ಇರಲಿ, ದೇವ್ರ ಪೂಜೆ ಇರಲಿ, ತುಳಸಿ ಪೂಜೆ ಇರಲಿ, ಗಂಗಾ ಪೂಜೆ ಇರಲಿ, ಸ್ನಾನ ಇರಲಿ, ಭಗವಂತನನ್ನು ಸಂತೋಷಪಡಿಸಬೇಕು. ಸಂತೋಷಪಡಿಸ ಭಗವಂತನು ಸಂತೋಷವಾಗುವಂತೆ ನಾನು ಆಚರಣೆ ಪಡಬೇಕು. ಅವನು ಸಂತುಷ್ಟ ಇದ್ದಾನೆ ಯಾವಾಗಲೂ. ಧರ್ಮಕ್ಕೆ ವಿಷಯ ಪರಮಾತ್ಮ. ಆ ಪರಮಾತ್ಮನ ಸಕಲ ವೇದ ಪ್ರತಿಪಾದ್ಯ. ಎಲ್ಲ ಜಗತ್ತಿನ ಎಲ್ಲ ಗ್ರಂಥಗಳು ನಾರಾಯಣ ಪರಾವೇದಾಹ, ನಾರಾಯಣ ಪರಾಮಖ, ನಾರಾಯಣ ಪರಂ ಜ್ಞಾನಂ, ಸರ್ವಂ ನಾರಾಯಣಂ ಜಗತ. ಎಲ್ಲ ಗ್ರಂಥಗಳ ಉದ್ದೇಶ ನಾರಾಯಣನನ್ನು ವರ್ಣಿಸೋದಕ್ಕೋಸ್ಕರವೇ ಮುಖ್ಯ ಉದ್ದೇಶ. ಸರ್ವ ವೇದಗಳು ಅವನನ್ನೇ ಹೇಳಲಿಕ್ಕೆ ಹೊರಟಿವೆ. ಸಕಲ ಶಬ್ದಗಳು ಅವನನ್ನೇ ಹೇಳಲಿಕ್ಕೆ ಹೊರಟಿವೆ. ಸಕಲ ಪದಗಳು ಪರಮಾತ್ಮನನ್ನೇ ಹೇಳಲಿಕ್ಕೆ ಹೊರಟಿವೆ. ಸಕಲ ಧ್ವನಿಗಳು ಕೂಡ ಭಗವಂತನನ್ನೇ ಹೇಳಲಿಕ್ಕೆ ಹೊರಟಿವೆ. ಈ ಪರಮಾತ್ಮನನ್ನು ಪಡೆಯುವ ಉಪಾಯವನ್ನು ತಿಳಿಸ್ತಕ್ಕಂಥವುಗಳು ವೇದಾನುಕೂಲವಾದಂಥ ಸ್ಮೃತಿಗಳು, ಪುರಾಣ, ಮನುಸ್ಮೃತಿ, ಯಾಜ್ಞವಲ್ಕ್ಯ ಸ್ಮೃತಿ ಇತ್ಯಾದಿ ಗ್ರಂಥಗಳು.
ಅಂದರೆ ಎಷ್ಟೊಂದು ಪುರಾಣ ನಮ್ಗೆ ವೇದ ಹೇಳ್ರಿ, ಶಾಸ್ತ್ರ ಹೇಳ್ರಿ, ನಿಮಗೆ ಪುರಾಣದ ಬಗ್ಗೆ ಗೊತ್ತಿಲ್ಲ ಅಂತ ಅರ್ಥ. ವೇದಾನುಕೂಲವಾಗಿರ್ತಕ್ಕಂಥ ಸ್ಮೃತಿಗಳು, ಪುರಾಣಗಳು ಇವೇ ನಮ್ಮ ಆಚರಣೆಗೆ ಪರಮ ಪ್ರಮಾಣ. ಲಾಜಿಕ್ ಗೀಜಿಕ್ಕಲ್ಲ, ಲಾಜಿಕ್ ಇದೆ, ಪ್ರತಿಯೊಂದು ಲಾಜಿಕ್ ಯುಕ್ತಿ ಇದ್ದೇ ಇದೆ. ಆದರೆ ಆ ಗ್ರಂಥದಲ್ಲಿ ಹೇಳಿದ್ದು ನಮಗೆ ಪರಮ ಪ್ರಮಾಣ. ಆ ಗ್ರಂಥದಲ್ಲಿ ಹೇಳಿದ್ದನ್ನು ನಮ್ಮ ಆಚರಣೆ ತರಬೇಕು. ನಮ್ಮ ಕಾನ್ಸ್ಟಿಟ್ಯೂಷನ್, ನಮ್ಮ ಸಂವಿಧಾನ, ಪುರಾಣಗಳು, ಮನುಸ್ಮೃತಿ, ಯಾಜ್ಞವಲ್ಕ್ಯ ಸ್ಮೃತಿ ಇತ್ಯಾದಿಗಳು, ಮಹಾಭಾರತ, ರಾಮಾಯಣ ಕೂಡ ಬಂದವು. ಇಲ್ಲಿ ಹೇಳಿದಂತೆ ಆಚರಣೆ ಮಾಡಬೇಕು. ಬಿಟ್ಟು ನಮ್ಮ ಮನಸ್ಸಿಗೆ ಬಂದಿರತಕ್ಕಂಥ ನಾವು ಆಚರಣೆಯನ್ನು ಮಾಡಿದರೆ, ಈ ಗ್ರಂಥಗಳಿಗೆ ವಿರುದ್ಧವಾಗದೇ ಇದ್ದ ಏನೇನು ಮಾತುಗಳಿವೆ ಅವೆಲ್ಲವೂ ಧರ್ಮ. ಇವುಗಳ ವಿರುದ್ಧವಾಗಿರ್ತಕ್ಕಂಥ ಮಾತುಗಳು ಅಂತೇನಿವೆ ಅವು ಅಧರ್ಮ. ಕಾಮನ್ ಇದನ್ನು ನೆನಪಿಟ್ಕೊಂಡ್ಬಿಡ್ರಿ. ಪುರಾಣಕ್ಕೆ, ಧರ್ಮಶಾಸ್ತ್ರಕ್ಕೆ, ಸ್ಮೃತಿಗಳಿಗೆ ಮತ್ತು ವೇದಗಳಿಗೆ ಅಸಮ್ಮತವಾದ ವಿಚಾರ ಅಂತ ತಿಳ್ಕೊಂಡಂತೇನಿದೆ ಅದು ಅಧರ್ಮ. ಈ ಗ್ರಂಥಗಳಲ್ಲಿ ಹೇಳಿದ ಆಚರಣೆಗಳೇ ಧರ್ಮ ಅಂತ ತಿಳ್ಕೊಂಡಂತೇಳಿ ಅನ್ನಿಸ್ತವೆ. ಆಗ ಧರ್ಮರಾಜ ಪ್ರಶ್ನೆ ಮಾಡ್ತಾನೆ, ಬ್ರಾಹ್ಮಣನಿಗೆ ಬೇರೆ ಧರ್ಮ ಇದೆ, ಕ್ಷತ್ರಿಯನಿಗೆ ಬೇರೆ ಧರ್ಮ ಇದೆ, ವೈಶ್ಯನಿಗೆ ಬೇರೆ ಧರ್ಮ ಇದೆ, ಪರಮಾತ್ಮ ಉಪದೇಶ ಮಾಡಿದ್ದಾನೆ. ಶೂದ್ರನಿಗೆ ಬೇರೆ ಧರ್ಮವನ್ನು ಹೇಳಿದ್ದಾನೆ, ಹೆಣ್ಣು ಮಕ್ಕಳಿಗೆ ಬೇರೆ ಧರ್ಮ ಹೇಳಿದ್ದಾನೆ, ಸಣ್ಣ ಹುಡುಗರಿಗೆ ಬೇರೆ ಧರ್ಮಗಳನ್ನು ಹೇಳಿದ್ದಾನೆ, ಇನ್ನು ಬೇರೆ ಬೇರೆ ವ್ಯಕ್ತಿಗಳಿಗೆ ಅವ್ರ ಧರ್ಮಗಳನ್ನು ಹೇಳಿದ್ದಾನೆ. ಆದರೆ ಎಲ್ಲರಿಗೂ ಕಾಮನ್ ಆಗಿರ್ತಕ್ಕಂಥ ಧರ್ಮ ಇದೆ, ಯಾವುದನ್ನು ಎಲ್ಲರೂ ಪರಿಪಾಲನೆ ಮಾಡಲೇಬೇಕು. ಬ್ರಾಹ್ಮಣನೂ ಪರಿಪಾಲಿಸಬೇಕು, ಕ್ಷತ್ರಿಯನೂ ಪರಿಪಾಲಿಸಬೇಕು, ವೈಶ್ಯನೂ ಪರಿಪಾಲಿಸಬೇಕು, ಶೂದ್ರನೂ ಪರಿಪಾಲಿಸಬೇಕು. ನಾನು ಶೂದ್ರ ಏನು ಮಾಡಿದ್ರೆ ನಡೀತದೆ ಅಂತ ತಿಳ್ಕೊಂಡಂತಿಲ್ಲ. ಅದಕ್ಕೆ 30 ಧರ್ಮಗಳನ್ನು ಇಲ್ಲಿ ನಾರದರು ಹೇಳ್ತಾರೆ. 30 ಧರ್ಮದ ದಾರಿಗಳು, ಧರ್ಮದ ಆಚರಣೆ ಕ್ರಮಗಳು ಅಥವಾ ಗುಣಗಳು ಅಂತ ಇಟ್ಕೊಳ್ಳಿ. 30 ಗುಣಗಳು, 30 ರೀತಿಯಾದ ಆ ಗುಣಗಳಂತೆ ಆಚರಣೆ. ಇವತ್ತು ಕೇವಲ ಹೆಸರು ಹೇಳ್ತೇನೆ, ನೀವು ಚಿಂತನೆ ಮಾಡಿ ನಾಳಿನ ದಿವಸ ಇದರ ವಿವರಣೆಯನ್ನು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಬಹಳ ಇಂಪಾರ್ಟೆಂಟ್. ಯಾಕೆ? ಇವುಗಳು ನಮ್ಮಲ್ಲಿ ಇದ್ದರೆ ದೇವರ ಅನುಗ್ರಹ ಆಗ್ತಾರೆ, ಇಲ್ಲದೇ ಇದ್ದರೆ ದೇವರ ಅನುಗ್ರಹ ಆಗೋದಿಲ್ಲ. ಬರೀ ವರ್ಷಾನುಗಟ್ಟಲೆ ನಾವು ಪುರಾಣ ಕೇಳಿ ಪ್ರಯೋಜನವೇನು? ಇಲ್ಲಿರ್ತಕ್ಕಂಥ ಗುಣಗಳು ನಮ್ಮಲ್ಲಿ ಬರಬೇಕು, ಇಲ್ಲಿಂತ ಹೇಳ್ತಕ್ಕಂಥ ರೀತಿಯ ಆಚರಣೆಯನ್ನು ನಾವು ಮಾಡಬೇಕು. ಆ 30 ಧರ್ಮಗಳು ಯಾವುದು? ಧರ್ಮ ಅಂತಂದರೆ ಏನು? ಮತ್ತು ಇಸ್ಲಾಂ ಆ ಧರ್ಮ ಈ ಧರ್ಮ ಇಲ್ಲ. ಧಾರಣಾತ್ ಧರ್ಮ ಮಿಥ್ಯಾಹು. ಯಾವ ಆಚರಣೆ, ಯಾವ ಗುಣ ನಮಗೆ ಶಾರೀರಿಕವಾಗಿ, ಮಾನಸಿಕವಾಗಿ, ಬೌದ್ಧಿಕವಾಗಿ, ಆಧ್ಯಾತ್ಮಿಕವಾಗಿ ಉಪಕಾರಕವೋ ಅಂಥ ಗುಣ ಮತ್ತು ಆಚರಣೆ ಇದು ಧರ್ಮ. ಫಿಸಿಕಲಿ, ಸೈಕಾಲಜಿಕಲಿ, ಇಂಟೆಲೆಕ್ಚುವಲಿ, ಸ್ಪಿರಿಚುವಲಿ ನಮ್ಮ ಉನ್ನತಿಯನ್ನು ಯಾವುದರಿಂದ ನಮ್ಮ ಉನ್ನತಿ ಆಗ್ತದೆಯೋ ಅದು ಧರ್ಮ. ಇಲ್ಲಿ ಯಾವುದೇ ಎಲ್ಲ ಜನರು ಇದನ್ನು ಆಚರಣೆ ಮಾಡಲೇಬೇಕು. ಹೆಸರು ನೆನಪಿಟ್ಕೊಳ್ಳಿ. ಸತ್ಯ, ನಂಬರ್ 1 ಸತ್ಯ, ನಂಬರ್ 2 ದಯ, ನಂಬರ್ 3 ತಪಸ್ಸು, ನಂಬರ್ 4 ಶೌಚ ಪಾವಿತ್ರ್ಯ, ನಂಬರ್ 5 ತಿತಿಕ್ಷಾ, ನಂಬರ್ 6 ಇಜ್ಜ. ಇದರೆಲ್ಲ ಅರ್ಥ ನಾಳೆ ಹೇಳ್ತಾನೆ. ನಂಬರ್ 7 ಶಮ, ನಂಬರ್ 8 ದಮ, ನಂಬರ್ 9 ಅಹಿಂಸಾ, ನಂಬರ್ 10 ಬ್ರಹ್ಮಚರ್ಯ, ನಂಬರ್ 11 ತ್ಯಾಗ, ನಂಬರ್ 12 ಸ್ವಾಧ್ಯಾಯ, ನಂಬರ್ 13 ಆರ್ಜವ, 14 ಸಂತೋಷ, 15 ಸಮದೃಕ್ ಸೇವಾ, 16 ಗ್ರಾಮ್ಯ ಈಹ ಉಪರಮಃ, 17 ನೃಣಾಂ ವಿಪರ್ಯಯ ಈಹ ಇಚ್ಛಾ, 18 ಮೌನ, 19 ಆತ್ಮವಿಮರ್ಶನ, 20 ಅನ್ನದಾದ್ದೇಹೆ ಸಂವಿಭಾಗ, 21 ಯೋಗ್ಯವಾದ ರೀತಿಯಲ್ಲಿ
ಸರಿಯಾಗಿ ಹಂಚುವಿಕೆ ಮತ್ತು ಪರಮಾತ್ಮನಲ್ಲಿ ಪ್ರತಿಯೊಬ್ಬರಲ್ಲಿ ಭಗವಂತನನ್ನು ಕಾಣುವಿಕೆ. ನಂಬರ್ 22 ಶ್ರವಣ, 23 ಕೀರ್ತನ, 24 ಸ್ಮರಣ, 25 ಅರ್ಚನ, 26 ವಂದನ, 27 ದಾಸ್ಯ, 28 ಪಾದಸೇವನ, 29 ಸಖ್ಯ, 30 ಆತ್ಮನಿವೇದನ. ಇದನ್ನು ಅರ್ಥ ಹೇಳಿದ ನಂತರ ಇದರ ಲೀಸ್ಟನ್ನು ನಾನು ನಮ್ಮ ವಾಟ್ಸಪ್ನಲ್ಲಿ ಹಾಕ್ತೇವೆ. ದಯಮಾಡಿ ಇದನ್ನು ನೀವು ನಿಮ್ಮ ಮನೆಯ ಗೋಡೆಯ ಮೇಲೆ ಬರೆದುಕೊಳ್ಳಿ. ದಿನಕ್ಕೆ ಒಮ್ಮೆ ಮಲಗುವಾಗ ಇದರಲ್ಲಿ ಎಷ್ಟು ನನ್ನ ಹತ್ರ ಇವೆ, ಏನನ್ನು ನಾನು ಪಡೆಯಬೇಕಾಗಿದೆ, ಇಷ್ಟು ಮಾಡಿರಿ, ಭಗವಂತ ಅನುಗ್ರಹ ನಿಶ್ಚಿತವಾಗಿ ಆಗ್ತದೆ. ಬರೀ ಕಥೆಗಳು ಅಂದರೆ ಪುರಾಣ ಅಂತ ತಿಳಿದುಕೊಳ್ಬೇಡಿ. ಕಥೆಗಳು ಪುರಾಣದಲ್ಲಿ ಮಧ್ಯದಲ್ಲಿ ಇಂಟ್ರೆಸ್ಟ್ ಹುಟ್ಟಿಸೋದಕ್ಕೋಸ್ಕರ ಇರ್ತಕ್ಕಂಥವುಗಳು. ಪ್ರತಿಯೊಬ್ಬರ ಪ್ರತಿಯೊಂದು ಕಥೆಯೂ ಕೂಡ ಆಗಲೇ ಸತ್ಯನಾರಾಯಣ ಕಥೆಯಂತೆ ಆಧ್ಯಾತ್ಮಿಕ ಅರ್ಥವನ್ನು ಇಟ್ಟುಕೊಂಡಿರ್ತಕ್ಕಂಥದ್ದು. ಅದನ್ನು ನಾವು ನಾಳಿನ ದಿವಸ ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಶ್ರೀಕೃಷ್ಣಾರ್ಪಣಮಸ್ತು.